ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ, ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 14-15ನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 14-15ನೇ ವಾಕ್ಯಗಳನ್ನು ನಾವು ಓದಿಕೊಳ್ಳೋಣ. ಫರಿಸಾಯರು ಈ ಮಾತುಗಳನ್ನೆಲ್ಲ ಕೇಳಿ ತಾವು ಹಣದಾಶೆ ಉಳ್ಳವರಾಗಿದ್ದರಿಂದ ಹಾಸ್ಯ ಮಾಡಿದರು. ಆಗ ಆತನು ಅವರಿಗೆ ಹೇಳಿದ್ದೇನೆಂದರೆ, ಮನುಷ್ಯರ ಮುಂದೆ ನೀತಿವಂತರೆಂದು ತೋರಿಸಿಕೊಳ್ಳುವವರು ನೀವು, ಆದರೆ ದೇವರು ನಿಮ್ಮ ಹೃದಯಗಳನ್ನು ತಿಳುಕೊಂಡಿದ್ದಾನೆ. ಮನುಷ್ಯರಲ್ಲಿ ಶ್ರೇಷ್ಠವೆನ್ನಿಸಿಕೊಳ್ಳುವಂಥದ್ದು ದೇವರ ದೃಷ್ಟಿಯಲ್ಲಿ ಅಸಹ್ಯವಾಗಿದೆ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಫರಿಸಾಯರನ್ನು ಕುರಿತಾಗಿ ನಾವು ನೋಡುತ್ತಾ ಇದ್ದೇವೆ. ಅವರು ಹಣದಾಶೆ ಉಳ್ಳವರಾಗಿದ್ದರಿಂದ ಯೇಸು ಕ್ರಿಸ್ತನನ್ನು ಹಾಸ್ಯ ಮಾಡಿದರು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಹಲ್ಲೆಲೂಯ, ಹಲ್ಲೆಲೂಯ. 14ನೇ ವಾಕ್ಯದಲ್ಲಿ ನಾವು ಅದನ್ನೇ ನಾವು ನೋಡುತ್ತಾ ಇದ್ದೇವೆ. ಯೇಸು ಕ್ರಿಸ್ತನು ಮಾಡಿದಂಥ ಬೋಧನೆಯನ್ನು ಕೇಳಿ ಅವರು ಫರಿಸಾಯರು ಹಣದಾಶೆ ಉಳ್ಳವರಾಗಿರುವ ನಿಮಿತ್ತವಾಗಿ, ಅಂದರೆ ಹಣದಾಶೆಯ ನಿಮಿತ್ತವಾಗಿ ಯೇಸು ಕ್ರಿಸ್ತನು ಬೋಧನೆ ಮಾಡಿದರ ನಿಮಿತ್ತವಾಗಿ ಫರಿಸಾಯರು ಏನು ಮಾಡ್ತಾ ಇದ್ದಾರೆ? ಗೇಲಿ ಮಾಡ್ತಾ ಇದ್ದಾರೆ, ಹಾಸ್ಯ ಮಾಡ್ತಾ ಇದ್ದಾರೆ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಅದರಲ್ಲಿ ನಾವು ಕಲಿಬೇಕಾಗಿದೆ, ಯೇಸು ಕ್ರಿಸ್ತನ ಬಳಿಯಲ್ಲಿ ಕಲಿಬೇಕಾಗಿತ್ತು. ಇಲ್ಲ ಅವರ ತಪ್ಪಾಗಿರುವಂಥ ವಿಷಯಗಳನ್ನು ಅವರು ಸರಿಪಡಿಸಿಕೊಳ್ಬೇಕಾಗಿತ್ತು, ವಿನಃ ಅವರು ಹಾಸ್ಯ ಮಾಡಿದರು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಹಲ್ಲೆಲೂಯ, ಹಲ್ಲೆಲೂಯ. 15ನೇ ವಾಕ್ಯದಲ್ಲಿ ನಾವು ನೋಡುವಾಗ ಅದರಲ್ಲಿ ನಾವು ನೋಡುತ್ತಾ ಇದ್ದೇವೆ, ಮನುಷ್ಯರ ಮುಂದೆ ನೀತಿವಂತರೆಂಬುದಾಗಿ ತೋರಿಸಿಕೊಳ್ಳುವಂಥದ್ದು. ಆಮೇನ್. ನಾವು ಈಗ ಕೆಲವೊಂದು ಸಾರಿ ಕೂಡ ನಾವು ನೋಡ್ತೇವಲ್ಲ, ಹಣ ಉಳ್ಳವರಂದರೆ ಅವ್ರು ತುಂಬ ಒಳ್ಳೆಯವರು, ಅವರು ಘನವಂತರು ಎಂಬುದಾಗಿ ಹೇಳಿ ನಾವು ಹೆಚ್ಚಿಸ್ತಾ ಇರ್ತೀವಿ ಅಲ್ವಾ? ಹೌದಾ ಇಲ್ವಾ? ಎಸ್. ಹಾಗಾದರೆ ಅವರಿಗೆ ನಾವು ತುಂಬ ನೀತಿವಂತರು, ಹೊರಗಡೆ ತೋರ್ವಿಕೆಗೆ ತುಂಬ ನೀತಿವಂತರು ಎಂಬುದಾಗಿ ಅವರು ಅಂದ್ಕೊಳ್ತಾ ಇದ್ರು. ಆದರೆ ಒಳಗಡೆ ಏನಾಗಿತ್ತು? ಅವರು ನೀತಿವಂತರಲ್ಲ ಎಂಬುದಾಗಿ ಯೇಸು ಸ್ವಾಮಿ ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ಮುಂದೆ ಯಾವುದು ಶ್ರೇಷ್ಠವಾದದ್ದು ಎಂಬುದಾಗಿ, ಆಮೇನ್, ಹಲ್ಲೆಲೂಯ, ಮನುಷ್ಯರ ಮುಂದೆ ಯಾವುದು ನಾವು ಶ್ರೇಷ್ಠವಾದದ್ದು ಎಂಬುದಾಗಿ ನಾವು ಅಂದ್ಕೊಳ್ತೇವೋ ಅದು ದೇವರ ದೃಷ್ಟಿಯಲ್ಲಿ ಅದು ಶ್ರೇಷ್ಠವಲ್ಲ, ಅದು ಅಸಹ್ಯವಾಗಿದೆ. ಹಲ್ಲೆಲೂಯ, ಆಮೇನ್. ದೇವರಿಗೆ ಸ್ತೋತ್ರವಾಗಲಿ. ಕೊನೆಯದಾಗಿ ನಾವು ಅದನ್ನೇ ನಾವು ನೋಡುತ್ತಾ ಇದ್ದೇವೆ ಅಲ್ವಾ? ಮನುಷ್ಯರಲ್ಲಿ ಶ್ರೇಷ್ಠವೆನಿಸಿಕೊಳ್ಳುವಂಥದ್ದು ದೇವರ ದೃಷ್ಟಿಯಲ್ಲಿ ಅದು ಅಸಹ್ಯವಾಗಿದೆ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಹಣ ಇದ್ದರೆ ಇವರು ತುಂಬ ಮರ್ಯಾದೆ ಉಳ್ಳವರು, ಹಣ ಇದ್ದರೆ ಇವರು ತುಂಬ ಒಳ್ಳೆಯವರು, ಇವರಿಗೆ ತುಂಬ ಘನತೆಯನ್ನು ಕೊಡಬೇಕು, ಇವರಿಗೆ ತುಂಬ ಗೌರವವನ್ನು ಕೊಡಬೇಕೆಂಬುದಾಗಿ ಹೇಳಿ ಮನುಷ್ಯರು ನಾವು ಹೊರಗಿನ ತೋರುವಿಕೆಯನ್ನು ನೋಡಿ ಅವರಿಗೆ ನಾವು ಹೆಚ್ಚಾದ ಘನತೆಯನ್ನು, ಮರ್ಯಾದೆಗಳನ್ನು ನಾವು ಕೊಡುತ್ತೇವೆ, ಅವ್ರನ್ನ ನಾವು ನೀತಿವಂತರಾಗಿ ಮಾಡ್ತೇವೆ. ಹಲ್ಲೆಲೂಯ, ಹಲ್ಲೆಲೂಯ. ಆದರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಅಂಥವರೇ ದೇವರ ದೃಷ್ಟಿಯಲ್ಲಿ ಅಸಹ್ಯವಾದವರೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ನಾವು ಹೊರಗಿನ ತೋರುವಿಕೆಯನ್ನು ನೋಡಿ ನಾವು ಅವ್ರನ್ನ ಒಳ್ಳೆಯವರು, ಅವ್ರನ್ನ ಘನವಂತರು, ಅವ್ರನ್ನ ಧನವಂತರು ಎಂಬುದಾಗಿ ಹೇಳಿ ನಾವು ಹೇಳುವುದಾದರೆ ನಾವು ಕೂಡ ದೇವರ ದೃಷ್ಟಿಯಲ್ಲಿ ಅಸಹ್ಯ ಉಳ್ಳವರಾಗಿ ನಾವು ಕಾಣಲ್ಪಡ್ತಾ ಇದ್ದೇವೆ. ಹಲ್ಲೆಲೂಯ, ಹಲ್ಲೆಲೂಯ. ಇಲ್ಲಿ ಫರಿಸಾಯರು ಈ ದಿನಗಳಲ್ಲಿ ನಾವು ಫರಿಸಾಯರು ಹಣದಾಶೆ ಉಳ್ಳವರಾಗಿದ್ದರು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಹಲ್ಲೆಲೂಯ. ಈ ದಿನದಲ್ಲಿ ನಾವು ಹಣದ ಆಶೆಯನ್ನು ಕುರಿತಾಗಿ ಕೆಲವೊಂದು ಸಮಯ ನಾವು ನೋಡಿಕೊಳ್ಳಿಕ್ಕಿದ್ದೇವೆ. ನಾನು ಬೇಗ ಮುಗಿಸುವನಾಗಿರುತ್ತೇನೆ. ಹಣದಾಶೆ ಉಳ್ಳವರಾಗಿದ್ದರೆ ಈ ದಿನಗಳಲ್ಲಿ ಅನೇಕ ಸೇವಕರ ಪ್ರಸಂಗಗಳಾಗಲಿ, ಅನೇಕ ಸೇವಕರಾಗಲಿ ಅವರ ಹೃದಯದಲ್ಲಿ ಹಣದ ಆಸೆಯು ಹೆಚ್ಚಾಗಿರುವುದನ್ನು ನಾವು ನೋಡುತ್ತಾ ಇದ್ದೇವೆ. ಹಲ್ಲೆಲೂಯ, ಹಲ್ಲೆಲೂಯ. ಪ್ರಾಸ್ಪೆರಿಟಿ ಬೋಧನೆ ಎಂಬುದಾಗಿ ಹೇಳಿ ಐಶ್ವರ್ಯವನ್ನು ಕುರಿತಾಗಿ ಬೋಧಿಸುವವರು, ಪ್ರಸಂಗ ಮಾಡುವವರು ಅನೇಕರಿದ್ದಾರೆ ಈ ದಿನಗಳಲ್ಲಿ. ಹಲ್ಲೆಲೂಯ. ಅಂಥವರೆಲ್ಲ ದೇವರ ಮುಂದೆ ಅಸಹ್ಯವಾದವರೆಂಬುದಾಗಿ ಯೇಸು ಸ್ವಾಮಿನೇ ಹೇಳ್ತಾ ಇದ್ದಾನೆ. ನಾನು ಹೇಳ್ತಾ ಇಲ್ಲ, ಯೇಸು ಸ್ವಾಮಿನೇ ತನ್ನ ವಾಕ್ಯದಲ್ಲಿ ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ. ಹಲ್ಲೆಲೂಯ. ಅಂಥವ್ರನ್ನ ಹಿಂಬಾಲಿಸುವವರು, ಅಂಥ ವಾಕ್ಯಗಳನ್ನು ಕೇಳುವವರು ಕೂಡ ದೇವರ ಮುಂದೆ ಅಸಹ್ಯವಾಗಿದ್ದಾರೆ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಹಾಗಾದರೆ ನಮ್ಮಲ್ಲಿ ಒಂದು ವೇಳೆ ಹಣದ ಆಸೆ ಇರುವುದಾದರೆ ನಾವು ದೇವರ ಮುಂದೆ ಅಸಹ್ಯವಾಗಿ ನಾವು ಕಾಣಲ್ಪಡುವವರಾಗಿರುತ್ತೇವೆ.
ಇಲ್ಲಿ ಫರಿಸಾಯರು ಯಾಕೆ ಯೇಸು ಸ್ವಾಮಿಯನ್ನು ಹಾಸ್ಯ ಮಾಡಿದರು, ಅವರು ಹಣದಾಶೆ ಉಳ್ಳವರಾಗಿದ್ದಾರೆ ಎಂಬುದಾಗಿ ಅವರಿಗೆ ಹೇಗೆ ಗೊತ್ತಾಯಿತು ಎಂಬುದಾಗಿ ನಾವು ನೋಡೋದಾದರೆ, ನಾವು 16ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ನಾವು ನೋಡುವಾಗ ಅಲ್ಲಿ ನಾವು ಓದುತ್ತಾ ಇದ್ದೇವೆ, ಯಾವ ಆಳಾದರೂ ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು, ಆತನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು, ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಾತ್ಸಾರ ಮಾಡುವನು. ನೀವು ದೇವರನ್ನು ಧನವನ್ನು ಕೂಡ ಸೇವಿಸಲಾರಿರಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಇಲ್ಲಿ ಯೇಸು ಸ್ವಾಮಿ ಇಬ್ಬರು ಯಜಮಾನರನ್ನು ಕುರಿತಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ. ಒಬ್ಬರು ದೇವರು, ಇನ್ನೊಬ್ಬರು ಯಾವುದು? ಹಣ, ದುಡ್ಡು, ಮನಿ. ಇದು ಅಂದರೆ ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾನೆ ಅಂದರೆ, ಹಣ ಕೂಡ ಒಂದು ಯಜಮಾನ ಅಂತೆ. ಹಣ, ದುಡ್ಡು ಅದು ಕೂಡ ಒಂದು ಯಜಮಾನ ಅಂತೆ. ಈ 2 ಆಪ್ಷನ್ ಕೊಡ್ತಾ ಇದ್ದಾರೆ ದೇವರು. ನೀವು ದೇವರನ್ನು ಸೇವಿಸ್ತೀರಾ, ಇಲ್ಲ ಹಣವನ್ನು ಸೇವಿಸ್ತೀರಾ? ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಹಣವನ್ನು ಕೂಡ ದೇವರನ್ನು 2 ಒಟ್ಟಿಗೆ ನೀವು ಸೇವಿಸಲಿಕ್ಕೆ ಸಾಧ್ಯವಿಲ್ಲ. 2 ಒಟ್ಟಿಗೆ ನಿಮ್ಮ ಯಜಮಾನರಾಗಿ ನೀವು ಇಟ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಹಂಗಾರೆ ಇವತ್ತು ನಮಗೆ ಯಾರು ಯಜಮಾನರಾಗಿದ್ದಾರೆ? ದೇವರ ಯಜಮಾನರಾಗಿದ್ದಾರಾ, ಇಲ್ಲ ಹಣ ನಮಗೆ ಯಜಮಾನನಾಗಿದ್ದಾನ? ಯಾರು ಯಜಮಾನರಾಗಿದ್ದಾರೆ? ದೇವರ ಯಜಮಾನನಾಗಿದ್ದಾನ? ನಾವು ಇಲ್ಲಿ ಆಶ್ಚರ್ಯ ಪಡಬೇಕಾಗಿರುವಂಥ ವಿಷಯ, ದೇವರು ಹಣವನ್ನು ಒಂದು ಯಜಮಾನನಾಗಿ ಇಟ್ಟಿದ್ದಾನೆ ಅಲ್ವಾ? ಇವರು ಅನೇಕರು ಹಣವನ್ನು ಸೇವಿಸುವಂಥವರಾಗಿದ್ದಾರೆ, ಹಣದ ಹಿಂದೆ ಹೋಗುವವರಾಗಿರುತ್ತಾರೆ. ಹಣನೇ ಅವರಿಗೆ ಯಜಮಾನನಾಗಿದ್ದಾನೆ. ಯಾಕೆಂದರೆ ಎಲ್ಲವನ್ನು ಕೂಡ ನಾವು ಹಣದಿಂದಲೇ ಕೊಂಡುಕೊಳ್ತೇವೆ, ಎಲ್ಲವನ್ನು ಕೂಡ ಹಣದಿಂದಲೇ ನಾವು ಸಾಧಿಸ್ತೇವೆ, ಎಲ್ಲವನ್ನು ಕೂಡ ಹಣದಿಂದಲೇ ನಾವು ಮಾಡುತ್ತೇವೆ ಎಂಬುದಾಗಿ ಹೇಳಿ ಅನೇಕರು ಈ ದಿನದಲ್ಲಿ ಆ ಹಣದ ಅಹಂಕಾರದಲ್ಲಿ ಇರುವುದನ್ನು ನಾವು ನೋಡುತ್ತಾ ಇದ್ದೇವೆ. ಹಲ್ಲೆಲೂಯಾ. ಅಂಥವರಿಗೆ ಹಣವೇ ಯಜಮಾನರಾಗಿದ್ದಾರೆ. ಹಲ್ಲೆಲೂಯಾ. ಹಾಗಾದರೆ ನಮಗೆ ದೇವರೇ ಯಜಮಾನನಾಗಿದ್ದಾನೆ ಅಂದರೆ ನಾವೆಲ್ಲ ವಿಷಯಕ್ಕೂ ಕೂಡ ಯೇಸುವನ್ನೇ ನಾವು ಏನಾಗಿರಬೇಕು? ಡಿಪೆಂಡ್ ಆಗಿರಬೇಕು. ಅವರನ್ನೇ ನಾವು ಹತ್ತುಕೊಂಡವರಾಗಿರಬೇಕು. ಇವನ ಹಣ ಬೇಕಂದ್ರೂ ಕೂಡ ನಾವು ದೇವರನ್ನೇ ಹತ್ತುಕೊಳ್ಳುವವರಾಗಿರಬೇಕು. ಆಮೇನ್. ಅದನ್ನೇ ಯೇಸು ಸ್ವಾಮಿಯಲ್ಲಿ ಕಲಿಸೋದನ್ನು ನಾವು ನೋಡುತ್ತಾ ಇದ್ದೇವೆ. ಎಷ್ಟು ಜನ ವಿಧಾನಸೌಧ ನೋಡಿದ್ದೀರಾ? ಎಲ್ಲರೂ ನೋಡಿರ್ತೀರಲ್ಲ, ಟಿ ವಿಯಲ್ಲಿ ಎಲ್ಲಾದರೂ ಒಂದು ಕಡೆ ಒಂದು ಸಾರಿ ನೋಡಿರ್ತೀರ ಅಲ್ವಾ? ಅದರ ಮೇಲ್ಗಡೆ ಒಂದು ವಾಕ್ಯ ಬರೆದಿದೆ. ಎಷ್ಟು ಜನ ಓದಿದ್ದೀರಾ? ವಿಧಾನಸೌಧ ಮೇಲೆ ಒಂದು ವಾಕ್ಯ ಬರೆದಿದೆ. ಏನು ಬರೆದಿದೆ? ಅರ್ಥ ಆಗಿಲ್ಲ. ಎಸ್, ಸರ್ಕಾರ ಕೆಲಸ ದೇವರ ಕೆಲಸ ಎಂಬುದಾಗಿ ಬರೆಯಲ್ಪಟ್ಟಿದೆ. ಆ ವಿಧಾನಸೌಧ ಇದ್ರ ಮೇಲೆ ಸರ್ಕಾರ ಕೆಲಸ ದೇವರ ಕೆಲಸ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದರೆ ನಾವು ಕೆಲಸ ಮಾಡೋದು ಕೂಡ ದೇವರಿಗಾಗಿ ನಾವು ಮಾಡಬೇಕೇ ವಿನಃ ಅದು ನಾವು ಹಣಕ್ಕಾಗಿ ನಾವು ಮಾಡಬಾರ್ದು. ಅನ್ಯಾಯ ಮಾಡಿ, ಮೋಸ ಮಾಡಿ, ವಂಚನೆ ಮಾಡಿ, ಲಂಚ ತಗೊಂಡು ಮಾಡುವಂಥದ್ದು ಕೆಲಸವಲ್ಲ. ನಿಯತ್ತಾಗಿ ನಾವು ಕೆಲಸ ಮಾಡಬೇಕು. ನಾವು ದೇವರಿಗಾಗಿ ನಾವು ದುಡಿಬೇಕು. ದೇವರಿಗಾಗಿ ನಾವು ದುಡಿಯುವಾಗ ದೇವರು ನಮಗೆ ತಕ್ಕ ಸಂಬಳವನ್ನು ಕೊಡುತ್ತಾನೆ. ಅದು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಹಾಗಾದರೆ ನಾವು ಸರ್ಕಾರಕ್ಕಾಗಿ ಕೆಲಸ ಮಾಡುವಾಗ, ಇಲ್ಲ ಯಾವುದಾದ್ರೂ ಒಂದು ವಿಷಯಕ್ಕಾಗಿ ನಾವು ಕೆಲಸ ಮಾಡುವಾಗ ನಾವು ದೇವರಿಗಾಗಿ ನಾವು ಕೆಲಸ ಮಾಡುತ್ತಾ ಇದ್ದೇವೆ, ನಾವು ದೇವರಿಗಾಗಿ ನಾವು ದುಡಿತಾ ಇದ್ದೇವೆ ಅನ್ನುವಂಥ ಭಯದಲ್ಲಿ ನಾವು ದುಡಿಬೇಕೇ ವಿನಃ ನಾವು ಹಣಕ್ಕಾಗಿ, ಹಣವನ್ನು ಸಂಪಾದನೆ ಮಾಡುವುದಕ್ಕಾಗಿ ನಾವು ದುಡಿಯುವುದಲ್ಲ. ಹಲ್ಲೆಲೂಯಾ. ನಾವೆಲ್ಲ ವಿಷಯಗಳನ್ನು ಕೂಡ ದೇವರಿಗಾಗಿ ನಾವು ಮಾಡಬೇಕು. ದೇವರನ್ನು ನಾವು ನಮ್ಮ ಯಜಮಾನನಾಗಿಟ್ಟುಕೊಂಡು ಎಲ್ಲ ವಿಷಯಗಳನ್ನು ಮಾಡಬೇಕೆಂಬುದಾಗಿ ಯೇಸು ಸ್ವಾಮಿ ಕಲಿಸಿಕೊಡುವುದನ್ನು ನಾವು ನೋಡುತ್ತಾ ಇದ್ದೇವೆ. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಈ ದಿನದಲ್ಲಿ ನಾವು ಮಾಡಬೇಕಾಗಿರುವಂಥ ಒಂದು ವಿಷಯ, ಎಲ್ಲವನ್ನ ನಾವು ದೇವರನ್ನು ಮುಂದಿಟ್ಟು ಮಾಡಬೇಕಾಗಿದೆ. ಹಲ್ಲೆಲೂಯಾ. ಈ ದಿನದಲ್ಲಿ ಅನೇಕರು ಭಾನುವಾರ ಆರಾಧನೆಗೆ ಕೂಡ ಬರುವುದಿಲ್ಲ. ದುಡಿಲಿಕ್ಕೆ ಹೋಗ್ತೀನಿ. ಆ ಹಣ ವ್ಯರ್ಥ. ಆ ಹಣ ದೇವರ ಮುಂದೆ ಅಸಹ್ಯ ಎಂಬುದಾಗಿ ತಿಳ್ಕೊಳ್ರಿ. ಅದು ಎಷ್ಟೇ ಲಾಭ ಬಂದರೂ, ಏನೇ ಬಂದರೂ ಕೂಡ ಅದು ವ್ಯರ್ಥ, ಅದು ಅಸಹ್ಯ ದೇವರ ಮುಂದೆ. ಹಲ್ಲೆಲೂಯಾ. ನೀನು ಸರ್ಕಾರ ಕೆಲಸ ಮಾಡ್ತಾ ಇದ್ರೆ ನಿನಗೆ ಡ್ಯೂಟಿ ಇದ್ದರೆ ನೀನು ಹೋಗ್ಬೋದು. ಸರ್ಕಾರ ಕೆಲಸ ದೇವರು ಕೊಟ್ಟಿದ್ದ ಕೆಲಸ, ದೇವ್ರಿಗಾಗಿ ಮಾಡ್ತಾ ಇರುವಂಥ ಕೆಲಸ. ಆದರೆ ಸಂಡೇ ಕೂಡ ನಿನಗೆ ರಜೆ ಇರುವಂಥ ಕೆಲಸದಲ್ಲಿ ನೀನು ಇರುವಾಗ, ನೀನು ಭಾನುವಾರ ಸಮಯದಲ್ಲಿ ನೀನು ರಜೆ ತಗೊಳ್ಳದೆ ನೀನು ದುಡಿತಾ ಇದ್ದೀನಿ ಅಂತಂದರೆ ಅಂಥ ದುಡಿಮೆ ದೇವರ ಮುಂದೆ ಅಸಹ್ಯವಾಗಿದೆ.
ಅದು ದೇವರಿಗೆ, ಅದು ನಿನಗೆ ನೀನು ಅನುಭವಿಸೋದಿಲ್ಲ. ಅದು ಹಾಸ್ಪಿಟ್ಲಿಗೆ ಇಲ್ಲ, ಯಾರೋ ಅದನ್ನು ಕದ್ಕೊಂಡು ಹೋಗ್ತಾನೆ. ಹಲ್ಲೆಲೂಯಾ. ಹಾಗಾದರೆ ನಮಗೆ ಇಬ್ಬರು ಯಜಮಾನರಿದ್ದಾರೆ, ದೇವರಿದ್ದಾರೆ, ಹಣ ಇದೆ. ಯಾವುದು ಬೇಕು ಅನ್ನೋದನ್ನು ನಾವು ಚೂಸ್ ಮಾಡ್ಕೋಬೇಕು. ದೇವರು ಬೇಕಂತಂದರೆ ನಾವು ದೇವರ ಆಲಯಕ್ಕೆ ಬರ್ತೀವಿ, ಪ್ರತಿದಿನ ಎದ್ದು ದೇವರನ್ನ ಹುಡುಕ್ತೇವೆ, ಎಲ್ಲ ವಿಷಯದಲ್ಲಿ ಕೂಡ ನಾವು ದೇವರನ್ನ ಮುಂದೆ ಇಡ್ತೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಪ್ರಸಂಗಿಯ ಪುಸ್ತಕ 5ನೇ ಅಧ್ಯಾಯ 10ನೇ ವಾಕ್ಯ. ಪ್ರಸಂಗಿಯ ಪುಸ್ತಕ 5ನೇ ಅಧ್ಯಾಯ 10ನೇ ವಾಕ್ಯ, 729 ಹಳೆ ಒಡಂಬಡಿಕೆಯಲ್ಲಿ 5ನೇ ಅಧ್ಯಾಯ 10ನೇ ವಾಕ್ಯ. ಅದರಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ಬೆಳ್ಳಿಯನ್ನು ಆಶಿಸುವವನಿಗೆ ಎಷ್ಟು ಬೆಳ್ಳಿಯಿಂದಲೂ ತೃಪ್ತಿಯಾಗದು, ಸಮೃದ್ಧಿಯನ್ನು ಬಯಸುತ್ತಲೇ ಇರುವವನಿಗೆ ಆದಾಯವಷ್ಟಾದರೂ ಸಾಲದು. ಹಲ್ಲೆಲೂಯಾ. ಸಮೃದ್ಧಿ, ಬೆಳ್ಳಿ, ಇನ್ನೂ ದುಡ್ಡು ಬೇಕು, ಇನ್ನೂ ದುಡ್ಡು ಬೇಕು ಎಂಬುದಾಗಿ ಆಶಿಸುವವನಿಗೆ ಎಷ್ಟಿದ್ರೂ ಕೂಡ ಸಾಲದಿಲ್ಲ. ಎಷ್ಟಿದ್ರೂ ಸಾಲಲ್ಲ, ಅವನಿಗೆ ಸಾಲದೇ ಇಲ್ಲ ಅಂತೆ ವಾಕ್ಯ ಹೇಳ್ತಾ ಇದೆ. 1 ತಿಮೋಥಿ 6ನೇ ಅಧ್ಯಾಯ 10ನೇ ವಾಕ್ಯವನ್ನು ನಾವು ಓದುವುದಾದರೆ, 1ನೇ ತಿಮೋಥಿ 6ನೇ ಅಧ್ಯಾಯ 10ನೇ ವಾಕ್ಯ, ಅದರಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಆದ್ದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿವಿಸಿಕೊಳ್ಳುತ್ತಾ ಇದ್ದಾರೆ. ಹಣದಾಸೆಯ ನಿಮಿತ್ತ ಅದಕ್ಕಾಗಿ ಆಸೆ ಪಟ್ಟು, ಆಮೇಲೆ ಹಲ್ಲೆಲೂಯಾ, ಅದಕ್ಕಾಗಿ ಆತುರಪಟ್ಟು ಕ್ರಿಸ್ತನನ್ನು ಕೂಡ ಬಿಟ್ಟವರಾಗಿ, ಕ್ರಿಸ್ತ ನಂಬಿಕೆಯನ್ನು ಬಿಟ್ಟವರಾಗಿ ಏನು ಮಾಡ್ತಾ ಇದ್ದಾರೆ? ಅನೇಕ ವೇದನೆಗಳಿಗೆ ಒಳಗಾಗ್ತಾ ಇದ್ದಾರೆ, ಅನೇಕ ಕಷ್ಟಗಳಿಂದ ಅವರು ತಿವಿಸಿಕೊಳ್ತಾ ಇದ್ದಾರೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಚುಚ್ಚಿಸ್ಕೊಳ್ತಾ ಇದ್ದಾರಂತೆ. ಪಾಸ್ಟ್ರೆ, ಮೇಲಿಂದನೂ ಚುಚ್ಚುತ್ತೆ, ಕೆಳಗಿಂದನೂ ಚುಚ್ಚುತ್ತೆ, ಸೈಡಿಂದನೂ ಚುಚ್ಚುತ್ತೆ, ಆ ಕಡೆಯಿಂದ ಈ ಕಡೆಯಿಂದ ಚುಚ್ತಾರೆ, ಎದುರುಗಡೆಯಿಂದ ಚುಚ್ತಾರೆ, ಹಿಂದುಗಡೆಯಿಂದ ಚುಚ್ತಾರೆ. ಯಾಕೆ ಚುಚ್ತಾರೆ ಅಂತಂದರೆ, ನೀನು ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಹಣದಾಸೆಯಿಂದ ಓಡಿ ಹೋಗಿದೆಯಾ. ಹಲ್ಲೆಲೂಯಾ. ಏನು ಮಾಡಿದೆಯಾ ನೀನು? ಹಣದಾಸೆಯಿಂದ ಓಡಿ ಹೋಗಿದೆಯಾ, ಅದಕ್ಕೆ ತಿವಿಸ್ಕೊಳ್ತಾ ಇದೆಯಾ. ಅದಕ್ಕೆ ಅನೇಕ ಕಷ್ಟ, ಅದಕ್ಕೆ ಅನೇಕ ನಷ್ಟಗಳು. ಇಲ್ಲಿ ನಾವು ನೋಡುತ್ತಾ ಇದ್ದೇವೆ, ಹಣದ ಆಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ ಅಂತೆ. ಎಲ್ಲ ವಿಧವಾದದ್ದು, ಎಲ್ಲ ಕೆಟ್ಟತನಕ್ಕೆ ಅದೇ ಮೂಲ ಅಂತೆ. ನಮ್ಮ ಅಹಂಕಾರ, ಹೊಟ್ಟೆ ಕಿಚ್ಚು, ಸಿಟ್ಟು, ಇದೆಲ್ಲ ನಮ್ಮ ಎಲ್ಲಿ ಇರುತ್ತೆ. ಈ ಥರ ಕೆಟ್ಟತನ, ಎಲ್ಲ ಕೆಟ್ಟತನ ಯಾಕೆ ಬರುತ್ತೆ ಅಂತಂದರೆ, ಹಣದ ಆಸೆ ನಮ್ಮಲ್ಲಿ ಹೆಚ್ಚಾಗಿರೋದರಿಂದ. ಹಲ್ಲೆಲೂಯಾ. ಕೆಟ್ಟತನಕ್ಕೆ ಮೂಲವಾಗಿರುವುದು ಹಣವಾದರೆ, ಯೆಹೋವನ ಭಯಕ್ಕೆ ಜ್ಞಾನಕ್ಕೆ ಮೂಲವಾಗಿರುವಂಥದ್ದು ಯಾವುದು? ಯೆಹೋವನ ಭಯ. ಯೆಹೋವನ ಭಯ ನಮಗೆ ಜ್ಞಾನದ ಕಡೆಗೆ ನಡೆಸ್ತದೆ, ಕೆಟ್ಟತನಕ್ಕೆ ನಡೆಸಲ್ಲ. ಕ್ರಿಸ್ತ ನಂಬಿಕೆಯ ಕಡೆಗೆ ನಡೆಸ್ತದೆ ನಮ್ಮನ್ನು. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಹಾಗಾದರೆ ನಮ್ಮಲ್ಲಿ ಇವತ್ತು ಹಣದಾಸೆನ ನಾವು ತೆಗೆದಾಕಿ ದೇವರ ಭಯವನ್ನು, ದೇವರ ಭಕ್ತಿಯನ್ನು ನಮ್ಮಲ್ಲಿ ಇಟ್ಟುಕೊಳ್ಳೋಣ. ಹಣದ ಹಿಂದೆ ನಾವು ಓಡಿ ಹೋಗದಂತೆ, ಹಣವನ್ನು ನಾವು ಆಶಿಸದಂತೆ, ಇಷ್ಟಪಡದಂತೆ ನಾವು ದೇವರನ್ನು ಬಯಸೋಣ, ದೇವರನ್ನು ಹುಡುಕೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಸಭೆ ಒಡಿಲಿಕ್ಕೆ ಕೂಡ ಮುಖ್ಯವಾದ ಕಾರಣ ಹಣನೇ, ದುಡ್ಡು. ಸಭೆ ಒಡೆಯಲ್ಪಡುವುದಕ್ಕೆ ಮುಖ್ಯ ಕಾರಣವಾಗಿರುವುದು ಹಣವಾಗಿರುವಂಥದ್ದಾಗಿದೆ. ಯಾರು ಇಲ್ಲಿ ನಮ್ಮ ಸಭೆಯಲ್ಲಿ ಯಾರು ಸಾಲಕ್ಕೆ ಬಡ್ಡಿ ಕೊಡಬಾರ್ದು. ಇಲ್ಲಿ ನಮ್ಮ ಸಭೆಯಲ್ಲಿ ನಿನಗೆ ದುಡ್ಡು ಬೇಕು, ನಿಮಗೆ ಹಣ ಬೇಕಾಗಿದೆ ಅಂತಂತಂದರೆ ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡಿರಿ. ಅವ್ರ ಹತ್ರ ಬಡ್ಡಿಗಿಸ್ಕೊಳ್ಳೋದು, ಸಭೆಯಲ್ಲಿ ಅವ್ರ ಹತ್ರ ಬಡ್ಡಿಗಿಸ್ಕೊಂಡ್ರೆ ಪಾಸ್ಟರ್ ಅವ್ರು ನೋಡಿದ್ರೆ ಕೊಡ್ತಾ ಇಲ್ಲ ಪಾಸ್ಟೇ, ಕೊಡಲೂಬಾರ್ದು, ಕೊಡಿಸ್ಲೂಬಾರ್ದು, ನೀನು ಕೇಳಲೂಬಾರ್ದು. ಆಮೇನ್. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಹಲ್ಲೆಲೂಯಾ. ಒಂದು ವೇಳೆ ನಿಮ್ಗೆ ಹಂಗೆ ಸಹಾಯ ಮಾಡಬೇಕಂತ ಅನಿಸಿದ್ರೆ ಸಹಾಯ ಮಾಡಿರಿ, ವಾಪಸ್ ಕೇಳಬೇಡ್ರಿ, ಮರ್ತು ಬಿಡಬೇಕು. ಅವರಾಗಿ ಕೊಟ್ಟರೆ ಇಸ್ಕೋರಿ, ಇಲ್ಲಾಂದರೆ ಬಿಟ್ಬಿಡ್ಬೇಕು. ಹಂಗಿದ್ರೆ ಕೊಡಬೇಕು, ಹಂಗಿದ್ರೆ ಸಹಾಯ ಮಾಡಬೇಕು. ಹಲ್ಲೆಲೂಯಾ. ಅರ್ಥ ಆಯ್ತಾ? ಸ್ವಲ್ಪ ಕಹಿ ಆಗ್ತದೆಯಾ? ಆಮೇನ್. ಒಂದು ವೇಳೆ ಯಾರಾದರೂ ಹಂಗೆ ಇಸ್ಕೊಂಡಿದ್ರೆ ಸಭೆಯಲ್ಲಿ, ಇವತ್ತಿಂದ ಅದನ್ನು ತಿರುಗಿ ಕೊಡಲಿಕ್ಕೆ ಪ್ರಯತ್ನ ಮಾಡಿರಿ.
ಇದಾದಮೇಲೆ ಸಭೆಯೊಳಗೆ ಅವ್ರಿಗೆ ಸಹಾಯ ಮಾಡಬೇಕಾ, ಪ್ರಾರ್ಥನೆ ಮಾಡಿರಿ, ಜೊತೆಗಿರ್ರಿ, ಬಲಪಡಿಸುವಂಥ ಶಬ್ದಗಳನ್ನ ಹೇಳ್ರಿ, ಅಷ್ಟು ಮಾಡಿರಿ. ಹಾಲೆಲೂಯ, ಹಾಲೆಲೂಯ. ನಿಮಗೆ ಹಣ ಬೇಕಂದರೆ ನೀವೇ ಮೊಣಕಾಲು ಹಾಕಬೇಕು. ಹಾಲೆಲೂಯ, ಹಾಲೆಲೂಯ. ದೇವರಿಗೆ ಸ್ತೋತ್ರವಾಗಲಿ. ಆಮೇನ್. ನಾವು ಮುಂದೆ ಹೋಗೋಣ. ಸತ್ಯವೇದದಲ್ಲಿ ಅನೇಕರು ಹಣದ ಆಸೆಯಿಂದ ಬಿದ್ದು ಹೋದರು, ಹಣದ ಆಸೆಯ ನಿಮಿತ್ತ ಅನೇಕ ರೀತಿಯಂಥ ಕಷ್ಟ ನಷ್ಟಗಳಿಗೆ ಒಳಗಾದ್ರೆಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಮೊದಲನೇದಾಗಿ ಯೋಶುವನ ಪುಸ್ತಕ 7ನೇ ಅಧ್ಯಾಯ 20 ಮತ್ತು 21ನೇ ವಾಕ್ಯವನ್ನು ನಾವು ಓದೋದಾದರೆ, ಯೋಶುವನ ಪುಸ್ತಕ 7ನೇ ಅಧ್ಯಾಯ 20ನೇ ವಾಕ್ಯ 21ನೇ ವಾಕ್ಯವನ್ನು ನಾವು ಓದುವುದಾದರೆ, ಆಕಾನನು ಯೆಹೋಶುವನಿಗೆ, ನಾನು ಕೊಳ್ಳೆಯಲ್ಲಿ ಶಿನಾರ್ ದೇಶದ ಒಂದು ಉತ್ತಮವಾದ ನಿಲುವಂಗಿಯನ್ನು, 200 ರೂಪಾಯಿ ತೂಕದ ಬೆಳ್ಳಿಯನ್ನು, 50 ರೂಪಾಯಿ ತೂಕದ ಬಂಗಾರದ ಗಟ್ಟಿಯನ್ನು ಕಂಡು ಅದನ್ನು ಆಶೆಯಿಂದ ತೆಗೆದುಕೊಂಡೆನು. ಅವುಗಳನ್ನು ನನ್ನ ಗುಡಾರದ ಮಧ್ಯದಲ್ಲಿ ಹುಗಿದಿಟ್ಟಿದ್ದೇನೆ. ಬೆಳ್ಳಿಯು ಅಂಗಿಯ ಕೆಳಗಿರುತ್ತದೆ. ನಾನು ನಿಜವಾಗಿ ಇಂಥದ್ದನ್ನು ಮಾಡಿ ಇಸ್ರಾಯೇಲ್ ದೇವರಾದ ಯೆಹೋವನಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ ಎಂದು ಉತ್ತರ ಕೊಟ್ಟನೆಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಹಲ್ಲೆಲೂಯಾ. ಆಶೆಯಿಂದ ತೆಗೆದುಕೊಂಡಂತೆ, ಆಶೆಯಿಂದ ತೆಗೆದುಕೊಂಡಂತೆ ಅದಕ್ಕೆ ಇಡೀ ಇಸ್ರಾಯೇಲ್ ದೇಶವೇ ಕಷ್ಟಪಡುವಷ್ಟು, ಪ್ರಾಣ ನಷ್ಟಪಡುವಷ್ಟು ಸಮಸ್ಯೆ ಬತ್ತೆಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಅಂತ ಎರಿಕೋ ಕೋಟೆಯನ್ನು ಬೀಳಿಸಿದಂಥ, ಆಮೇನ್, ಹಾಲೆಲೂಯಾ, ಲೂಯಾ. ಯಾಕೆ? ಹಣದಾಸೆ. ನಾನು ಇವತ್ತು ಒಂದು ಗೇಮ್ ಗೆದ್ದರೆ ನನಗೆ ಇಷ್ಟು ಲಕ್ಷ ರೂಪಾಯಿ ಬರುತ್ತೆ, ಇಷ್ಟು ಲಕ್ಷ ಹಾಕಿ ನಾನು ಗೆದ್ದರೆ ಇಷ್ಟೆಲ್ಲ ಬರುತ್ತೆ ನನಗೆ. ಹಣದಾಸೆ. ಇರೋದ್ರಲ್ಲಿ ತೃಪ್ತಿ ಇಲ್ಲ. ಇರೋದ್ರಲ್ಲಿ ಇಟ್ಕೊಂಡು ಮನೆ ನಡೆಸೋಣ, ಕುಟುಂಬ ನಡೆಸೋಣ ಅಂತಿಲ್ಲ. ಇನ್ನೂ ಬೇಕು, ಇನ್ನೂ ಬೇಕು. ಆ ಹಣದಾಸೆ ನಿಮಿತ್ತ. ಹಲ್ಲೆಲೂಯಾ. ಇವತ್ತು ಕುಟುಂಬವೇ ನಡು ಬೀದಿಯಲ್ಲಿ ನಿಂತಿರೋದನ್ನು ನಾವು ನೋಡುತ್ತಾ ಇದ್ದೇವೆ. ಬಡತನದಲ್ಲಿ ನಿಂತಿರೋದನ್ನು ನಾವು ನೋಡುತ್ತಾ ಇದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಮುಂದೆ ನಾವು ಹೋಗೋಣ. 2 ಅರಸುಗಳ ಪುಸ್ತಕ 5ನೇ ಅಧ್ಯಾಯ 26ರಿಂದ 27ನೇ ವಾಕ್ಯದವರೆಗೂ ನಾವು ಓದಿಕೊಳ್ಳುವುದಾದರೆ, 2 ಅರಸುಗಳ ಪುಸ್ತಕ 5ನೇ ಅಧ್ಯಾಯ 26ರಿಂದ 27ನೇ ವಾಕ್ಯದವರೆಗೂ ನಾವು ಓದುವುದಾದರೆ, ಆಗ ಎಲಿಷನು ಅವನಿಗೆ, ಒಬ್ಬನು ರಥದಿಂದ ಇಳಿದು ಬಂದು ನಿನ್ನನ್ನು ಎದುರುಗೊಂಡು ನನ್ನ ಜ್ಞಾನ ದೃಷ್ಟಿಗೆ ಕಾಣಿಸಲಿಲ್ಲವೆಂದು ನೆನೆಸುತ್ತೀಯೋ? ದ್ರವ್ಯ ಬಟ್ಟೆಗಳು, ಎಣ್ಣೆ ಮರದ ತೋಪುಗಳು, ದ್ರಾಕ್ಷೆ ತೋಟಗಳು, ಕುರಿದನಗಳು, ದಾಸಿ ಜನವು, ಇವುಗಳನ್ನು ಸಂಪಾದಿಸುವುದಕ್ಕೆ ಇದು ಸಮಯವೋ? ನಾಮಾನನ ಕುಷ್ಠವು ನಿನ್ನನ್ನು ನಿನ್ನ ಸಂತಾನದವರನ್ನು ಸದಾಕಾಲ ಹಿಡಿದಿರುವುದು ಅಂದನು. ಕೂಡಲೇ ಅವನಿಗೆ ಕುಷ್ಠ ಹತ್ತಿತು. ಅವನು ಹಿಮದಂತೆ ಬಿಳುಪಾಗಿ ಅವನ ಸನ್ನಿಧಿಯಿಂದ ಹೊರಟು ಹೋದನೆಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಹಲ್ಲೆಲೂಯಾ. ಸಂಪಾದನೆ ಮಾಡಲಿಕ್ಕೆ, ತಪ್ಪಾದ ದಾರಿಯಲ್ಲಿ ಸಂಪಾದನೆ ಮಾಡಲಿಕ್ಕೆ ಹೋಗಿದ್ದಾನೆ. ಹಲ್ಲೆಲೂಯಾ. ನಾಮಾನನೊಬ್ಬ, ಆಮೇನ್, ಕುಷ್ಠರೋಗಿ. ಅವನಿಗೆ ಸ್ವಸ್ಥವಾಯಿತು ಎಂಬುದಾಗಿ ಹೇಳಿ ಅನೇಕ, ಆಮೇನ್, ಬಹುಮಾನಗಳನ್ನು ಎಲಿಷನಿಗೆ ಕೊಡಲಿಕ್ಕೆ ಬಂದನು. ಆದರೆ ಎಲಿಷನು ಹೇಳಿದನು, ಅದು ನನಗೆ ಬೇಡ ಎಂಬುದಾಗಿ ಹೇಳಿ ವಾಪಸ್ ಕಳಿಸಿದನು. ಆದರೆ ಜೊತೆಯಾಗಿದ್ದಂಥ, ಅಸಿಸ್ಟೆಂಟ್ ಆಗಿದ್ದಂಥ ಈ ಗೇಯಾಜನ್ ಏನು ಮಾಡ್ತಾ ಇದ್ದಾನೆ? ಹೋಗಿ ಅದನ್ನು ತಿರುಗಿ ತಗೊಂಡು ಬರ್ತಾ ಇದ್ದಾನೆ. ಇಲ್ಲ, ಎಲಿಷನು ಹೇಳಿದನು ಕೊಡಲಿಕ್ಕೆ ಎಂಬುದಾಗಿ ಹೇಳಿ ಅವನ ಹೆಸರು ಹೇಳಿ ಅದನ್ನು ಇಸ್ಕೊಂಡು ಬರ್ತಾ ಇದ್ದಾನೆ. ಆಸೆ, ಹಣದ ಮೇಲೆ ಆಸೆ, ಆಸ್ತಿಯ ಮೇಲೆ ಆಸೆ, ಧನದ ಮೇಲೆ ಆಸೆ. ಎಲಿಷನು ಹೇಳ್ತಾ ಇದ್ದಾನೆ, ನಿನ್ನೊಟ್ಟಿಗೆ ನನ್ನ ಜ್ಞಾನ ದೃಷ್ಟಿ ಬರಲಿಲ್ವೋ ಎಂಬುದಾಗಿ ಹೇಳ್ತಾ ಇದ್ದಾನೆ. ನಾಮನಿಗೆ ಬಂದಂಥ ಕುಷ್ಠವು ನಿನಗೆ ಮಾತ್ರ ಬರಲಿ ಅಂತ ಹೇಳಲಿಲ್ಲ, ನಿನ್ನ ಸಂತತಿಗೂ ಬರಲಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಪಾಪ ಅವ್ರ ಕುಟುಂಬ, ಅವ್ರ ಸಂತತಿ ಏನು ಮಾಡ್ತು? ಮತ್ತು ನಮ್ಮ ಕುಟುಂಬಗಳು, ನಮ್ಮ ಸಂತತಿಗಳು ಕಷ್ಟಪಡುತ್ತಾ ಇರೋದು ಯಾಕೆ ಗೊತ್ತಾ? ಈ ಹಣದಾಸೆ ನಿಮಿತ್ತ. ಈ ಕೆಟ್ಟದಾದಂಥ ಹಣದಾಸೆ, ಮೋಸ ಮಾಡಿ, ಸುಳ್ಳು ಹೇಳಿ ಸಂಪಾದನೆ ಮಾಡಿದಿರೋ ನಿಮಿತ್ತವಾಗಿ ಎಷ್ಟೋ ಕುಟುಂಬಗಳು ಈ ದಿನದಲ್ಲಿ ಅನ್ಯಾಯವಾಗಿ ಈ ರೀತಿಯಾಗಿ ಕಷ್ಟಪಡುತ್ತಾ ಇರೋದನ್ನು ನಾವು ನೋಡುತ್ತಾ ಇದ್ದೇವೆ.
ಪಾಪ ಅವನು ಮಾಡಿರುವ ತಪ್ಪಿಗೆ ಅವನ ಶಿಕ್ಷೆ ಅನುಭವಿಸೋದಲ್ಲ, ಅವನ ಸಂತಾನ ಕೂಡ ಅನುಭವಿಸ್ತದೆ. ಶಾಪವನ್ನು ತಂದಿಟ್ಕೊಂಡಿದ್ದಾನೆ ತನ್ನ ತಲೆ ಮೇಲೆ, ತಪ್ಪಾಗಿ ಸಂಪಾದನೆ ಮಾಡಿ, ಹಣದ ಆಸೆ ನಿಮಿತ್ತವಾಗಿ. ನಮ್ಮ ಹೃದಯಗಳಲ್ಲಿ ಆಮೇನ್ ಹಾಲೆಲೂಯ ಒಂದು ಬದಲಾವಣೆ ಬರಲಿ, ಒಂದು ಪಶ್ಚಾತ್ತಾಪದ ಬರಲಿ. ದೇವರೇ, ನಾನು ನಿನ್ನನ್ನು ಹುಡುಕ್ತೀನಿ ಎಂಬುದಾಗಿ. ಯಾಕೆ ದೇವರನ್ನ ಹೆಚ್ಚಾಗಿ ಹುಡುಕ್ರಿ ಎಂಬುದಾಗಿ ನಾವು ಹೇಳ್ತೇವೆ? ಯಾಕಂದರೆ ಎಲ್ಲದಕ್ಕೂ ಆಮೇನ್ ಕಾರಣನಾಗಿರೋನು ಯೇಸು ಕ್ರಿಸ್ತನೇ ಮಾತ್ರ. ಆತನ ಎಲ್ಲವನ್ನು ನಮಗೆ ಕೊಡುವನಾಗಿರುತ್ತಾನೆ. ಹಣ ನಮಗೆ ಏನು ಕೊಡಲಿಕ್ಕೆ ಸಾಧ್ಯವಿಲ್ಲ, ಆಸ್ತಿ ನಮಗೇನು ಕೊಡಲಿಕ್ಕೆ ಸಾಧ್ಯವಿಲ್ಲ. ಹಾಲೆಲೂಯ, ಹಾಲೆಲೂಯ. ಒಂದ್ಸರಿ ಮೋನ್ಸಿಲಾಸರಸ್ ಅಂಕಲ್ ಅವರು ಕೂಡ ಈ ವಿಷಯಗಳನ್ನು ಹೇಳಿದ್ದಾರೆ. ಒಬ್ಬ ಬಡ ವ್ಯಕ್ತಿ, ಅವನಿಗೆ ಒಂದೇ ಒಂದು ದನ ಇತ್ತು. ಅದೇನು ಮಾಡ್ತಾ ಇದೆ, ಶ್ರೀಮಂತರ ಹೊಲದಲ್ಲಿ ಬಂದ್ಬಿಟ್ಟಿದೆ. ಅವ್ರೇನು ಮಾಡ್ತಾ ಇದ್ದಾರೆ, ಶ್ರೀಮಂತರು ಆ ದನವನ್ನು ಹಿಡಿದು ಆ ವ್ಯಕ್ತಿಯನ್ನು, ಆ ದನದ ಓನರನ್ನು, ಯಜಮಾನನ ಕರೆಸಿ ಅವನ ಮುಂದೆನೇ ಆ ದನ ಏನು ಮಾಡ್ತಾ ಇದ್ದಾರೆ, ಸಿಪ್ಪೆ ಸಮೇತ ಜೀವಂತವಾಗಿ ಅದನ್ನು ಸಿಪ್ಪೆ ಹಾಗೆ ಸುಲಿತಾ ಇದ್ದಾರಂತೆ. ಜೀವಂತವಾಗಿ ಅದೆಷ್ಟು ಜೋರಾಗಿ ಕೂಗಿ ಅದು ಪ್ರಾಣ ಬಿಡುತ್ತಂತೆ. ಆ ವ್ಯಕ್ತಿ ಯಜಮಾನನು ಏನು ಮಾಡ್ತಾ ಇದ್ದಾನೆ, ಅವ್ರ ಮೇಲೆ ಶಾಪ ಹಾಕಿ ಹೋಗ್ಬಿಟ್ಟ. ಅವ್ರಿಗೇನಾಗ್ತದೆ, ಅವ್ರಿಗೆ ಹುಟ್ಟುವಂಥ ಮಕ್ಕಳೆಲ್ಲ ಹೇಗೆ ಹುಟ್ಟಂದರೆ ದನ ಕಾಲಿಗೆ ಇರೋ ಹಾಗೆ ಎರಡೆರಡು ಹಿಂಗೆ ಜಾಯಿಂಟ್ ಆಗಿ ಹಿಂಗೆ ಹುಟ್ಟಿದ್ರಂತೆ. ಹಾಲೆಲೂಯ, ಹಾಲೆಲೂಯ. ದೇವ್ರ ಕೋಪ ಯಾರ ಮೇಲೆ ಇರುತ್ತೆ ಹೆಚ್ಚಾಗಿ ಅಂದರೆ ಈ ಹಣದಾಸೆ ಉಳ್ಳವರ ಮೇಲೆ. ಹಣದಾಸೆ ದೇವರಿಗೆ ಸ್ತೋತ್ರವಾಗಲಿ. ನಮ್ಮ ಮೇಲೆ ಅಲ್ಲ, ನಮ್ಮ ಸಂತತಿ ಮೇಲೆ ಕೂಡ ಬರ್ತದೆ. ದಯಮಾಡಿ ಅಂಥ ವಿಷಯಗಳನ್ನು ಮೋಸವಾಗಿ ದುಡಿಯುವಂಥದ್ದು, ವಂಚನೆ ಮಾಡಿ ದುಡಿಯುವಂಥದ್ದು, ಇದೆಲ್ಲವನ್ನು ಬಿಟ್ಟು ಹಾಲೆಲೂಯ ನ್ಯಾಯವಾಗಿ ನಾವು ದುಡಿಯೋಣ, ದೇವರಿಗಾಗಿ ನಾವು ದುಡಿಯೋಣ. ಹಾಲೆಲೂಯ. ಇನ್ನೊಬ್ಬರನ್ನು ಕೂಡ ನಾವು ನೋಡೋಣ. ಯೋಹಾನನ ಸುವಾರ್ತೆ 12ನೇ ಅಧ್ಯಾಯ. ಯೋಹಾನನ ಸುವಾರ್ತೆ 12ನೇ ಅಧ್ಯಾಯ 4ರಿಂದ 6ನೇ ವಾಕ್ಯದವರೆಗೂ ನಾವು ಓದಿಕೊಳ್ಳೋಣ. ಅದರಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಆದರೆ ಆತನ ಶಿಷ್ಯರಲ್ಲಿ ಒಬ್ಬನು, ಅಂದರೆ ಆತನನ್ನು ಹಿಡುಕೊಡುವುದಕ್ಕಿದ್ದ ಇಸ್ಕರಿಯೋತ್ ಯೂದನೆಂಬವನು, ಈಕೆ ಈ ತೈಲವನ್ನು 300 ಹಣಕ್ಕೆ ಮಾರಿ ಬಡವರಿಗೆ ಕೊಡಲಿಲ್ಲ ಅಂದನು. ಅವನು ಬಡವರಿಗೋಸ್ಕರ ಚಿಂತಿಸಿ ಇದನ್ನು ಹೇಳಲಿಲ್ಲ. ಅವನು ಕಳ್ಳನಾಗಿದ್ದು ತನ್ನ ವಶದಲ್ಲಿದ್ದ ಅವರ ಹಣದ ಚೀಲದಲ್ಲಿ ಹಾಕಿದ್ದನ್ನು ತಕ್ಕೊಳ್ಳುವನಾಗಿದ್ದರಿಂದಲೇ ಹೇಳಿದನು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಹಲ್ಲೆಲೂಯ. ಫೈನಾನ್ಷಿಯರ್ ಯಾರು? ಇಸ್ಕರಿಯೋತ್ ಯೂದನು. ಅವನೇ ಫೈನಾನ್ಸ್ ಮೇಂಟೈನ್ ಮಾಡುವಂಥ ಒಬ್ಬ ವ್ಯಕ್ತಿ. ಯಾರಲ್ಲಿ? ಯೇಸು ಕ್ರಿಸ್ತನ ಸೇವೆಯಲ್ಲಿ ಈ ಫೈನಾನ್ಸನ್ನು ಮೇಂಟೈನ್ ಮಾಡುವಂಥ ವ್ಯಕ್ತಿ ಯಾರಾಗಿದ್ದಂದರೆ ಇಸ್ಕರಿಯೋತ್ ಯೂದ ಆಗಿದ್ದನು. ಅವನೇನು ಮಾಡ್ತಾ ಇದ್ದಾನೆ, ಜನರು ತಂದು ಕೊಡುವಂಥ ಕಾಣಿಕೆಗಳನ್ನು ಅವನು ಇಟ್ಟುಕೊಳ್ಳುತ್ತಾ ಇದ್ದನು. ಅದರೊಳಗೆ ಕೈ ಹಾಕಿ ಅದನ್ನು ಕಳ್ಳತನ ಮಾಡ್ತಿದ್ದ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಇಸ್ಕರಿಯೋತ್ ಯೂದನು. ಹಲ್ಲೆಲೂಯ. ಡೆಲ್ಲಿಯಲ್ಲಿ ಒಬ್ಬರು ಪಾಸ್ಟ್ ಇದ್ದಾರೆ. ಅವ್ರ ಸಭೆಯಲ್ಲಿ ಒಬ್ಬರು ಹಿರಿಯರು, ಅವರು ಕಾಣಿಕೆಗಳನ್ನು ಎಣಿಸುವಂಥ ಒಬ್ಬ ವ್ಯಕ್ತಿ. ಅನೇಕರು ಇರ್ತಾರೆ, ಅದರಲ್ಲಿ ಕೂಡ ಒಬ್ಬ ವ್ಯಕ್ತಿ, ಅವ್ರ ಸಭೆ ದೊಡ್ಡದು, ಅನೇಕರು ಇರ್ತಾರೆ. ಹಂಗಾಗಿ ಅವ್ರ ಕಾಣಿಕೆ ಎಣಿಸುವಂಥ ಸಮಯದಲ್ಲಿ ಅನೇಕ ಸಾವಿರ ಕದ್ಕೊಂಡ್ಬಿಡ್ತಿದ್ರು. ಆ ಎಣಿಸುವಾಗಲೇ ಅವ್ರ ಪಾಕೆಟ್ ಒಳಗೆ ಹಾಕೊಂಡ್ಬಿಡ್ತಿದ್ರು, ಕಳ್ತನ ಮಾಡಿ ಹೋಗ್ತಾಯಿದ್ರು. ಇದೇ ಪ್ರತಿ ವಾರ ಇದೇ ರೀತಿಯಾಗಿ ಕಾಣಿಕೆಯನ್ನು ಕದೀತಾ ಕಳ್ತನ ಮಾಡ್ತಾ ಇದ್ರು ಸಭೆಯೊಳಗೆ. ಒಂದು ದಿವಸ ಏನಾಯಿತು, ಸಭೆಯಲ್ಲಿ ಒಂದು ದೆವ್ವ ಹಿಡಿದಿದೆ. ದೆವ್ವವನ್ನು ಓಡಿಸ್ತಾ ಇದ್ದಾರೆ ಪಾಸ್ಟ್ರು. ಅದು ಎಷ್ಟೊತ್ತಾದರೂ ಹೋಗ್ತಾ ಇಲ್ಲ ದೆವ್ವ. ಈಗ ಪಾಸ್ಟ್ರು ಸ್ವಲ್ಪ ರೆಸ್ಟ್ ತೆಗೋಬೇಕೆಂಬುದಾಗಿ ಹೇಳಿ ಆ ಕಾಣಿಕೆ ಎಣಿಸುವಂಥ ವ್ಯಕ್ತಿ ಯಾರು ಕದೀತಾ ಇದ್ನಲ್ಲ ಆ ವ್ಯಕ್ತಿಯನ್ನು ಕರೆಸಿ, ನೀವು ಸ್ವಲ್ಪ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಹೇಳಿದ್ರಂತೆ. ಅವನು ತಲೆ ಮೇಲೆ ಆ ದೆವ್ವದ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದಾಗ ಅದು ಕೈಯನ್ನು ತಳ್ಳಿ ಒಂದು ಕೊಡ್ತಂತೆ. ಒಂದು ಕೊಟ್ಟು ಹೇಳ್ತಂತೆ, ಪ್ರತಿ ವಾರ ನಿನ್ನ ಕಾಣಿಕೆ ಕದೀತಾ ಇದೆಯಾ, ನೀನೇ ನನಗೆ ದೆವ್ವ ಓಡಿಸ್ತೀಯ ಅಂತಂತೆ. ಅದು ಹೇಗೆ ಹೇಳ್ತಂತೆ, ಎಷ್ಟು ವಾರ ಕದೀತಾ ಇದ್ನಲ್ಲ, ಒಂದು ವಾರ ನೀನು ಇಷ್ಟು ಕದ್ದಿದೆಯಾ, ಈ ವಾರ ಇಷ್ಟು ಕದ್ದಿದೆಯಾ, ಒಟ್ಟು ನೀನು ಇಷ್ಟು ಟೋಟಲ್ ಇಷ್ಟು ಲಕ್ಷ ಕದ್ದಿದ್ದೀ ನೋಡಂತೇಳಿ ಲಿಸ್ಟ್ ಹೇಳ್ತಂತೆ. ಸಭೆಯವರು ಶಾಕ್ ಆಗಿದ್ರಂತೆ. ಹಲ್ಲೆಲೂಯ.
ಸಭೆಯವರು ಶಾಕ್ ಆಗಿದ್ರಂತೆ. ಅವತ್ತರಿಂದ ಅವ್ರ ಮೇಲೆ ಅವನಿಗಿದ್ದ ಫಸ್ಟ್ ದೆವ್ವ ಓಡಿಸಿ ನೀನು ಹೋಗ್ಬಿಡಪ್ಪ ಅಂತೇಳಿ ಕಳಿಸಿದ್ರಂತೆ. ಹಲ್ಲೆಲೂಯ, ಹಲ್ಲೆಲೂಯ. ಆದರೆ ಇಸ್ಕರಿಯೋತ್ ಯೂದನ ಅಂತ್ಯ ಹೇಗಾಗಿತ್ತು? ಮತ್ತಾಯನ ಸುವಾರ್ತೆ 26ನೇ ಅಧ್ಯಾಯ 14ರಿಂದ 16ನೇ ವಾಕ್ಯದವರೆಗೂ ನಾವು ಓದೋದಾದರೆ, ಆಮೇಲೆ 12 ಮಂದಿ ಶಿಷ್ಯರಲ್ಲಿ ಒಬ್ಬನಾದ ಇಸ್ಕರಿಯೋತ್ ಯೂದನೆಂಬವನು ಮಹಾಯಾಜಕರ ಬಳಿಗೆ ಹೋಗಿ, ನಾನು ಅವನನ್ನು ನಿಮಗೆ ಹಿಡುಕೊಟ್ಟರೆ ನನಗೇನು ಕೊಡುತ್ತೀರಿ ಅಂದನು. ಅವರು ಅವನಿಗೆ 30 ರೂಪಾಯಿ ತೂಗಿ ಕೊಟ್ಟರು. ಅಂದಿನಿಂದ ಅವನು ಆತನನ್ನು ಹಿಡುಕೊಡುವುದಕ್ಕೆ ಅನುಕೂಲವಾದ ಸಮಯವನ್ನು ನೋಡುತ್ತಿದ್ದನೆಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಹಣಕ್ಕಾಗಿ ಯೇಸುವನ್ನೇ ಹಿಡ್ಕೊಡ್ಲಿಕ್ಕೆ ಅವನು ಮುಂದಾದಂತೆ. ಅವನು 30 ರೂಪಾಯಿ ಇಸ್ಕೊಂಡು ಯೇಸುವನ್ನು ಹಿಡ್ಕೊಡ್ಲಿಲ್ಲ. ಇವನು 30 ರೂಪಾಯಿಗೆ ಇವನೇ ತನ್ನನ್ನು ಮಾರಿಕೊಂಡ. ಹಲ್ಲೆಲೂಯ. 30 ರೂಪಾಯಿಗೆ ತನ್ನನ್ನೇ ತಾನು ಮಾರಿಕೊಂಡ. ಇವತ್ತು ಆಮೇಲೆ ಯೇಸುವನ್ನು ಹಿಡ್ಕೊಡೋದಕ್ಕಾಗಿ ಇಸ್ಕರಿಯೋತ್ ಯೂದನು 30 ರೂಪಾಯಿಗೆ ಡೀಲಿಂಗ್ ಮಾತಾಡಿ ಆ 30 ರೂಪಾಯಿ ಇಸ್ಕೊಂಡು ಬಂದಿದ್ದಾನೆ. ಪಾಸ್ಟನ್ನು ಬೀಳಿಸೋದಕ್ಕೆ ಅಲ್ಲ ಡೀಲಿಂಗ್ ಮಾಡ್ತಾ ಇದ್ದಾರೆ. ಕೆಲವೊಬ್ಬರು ರೊಕ್ಕಗಳನ್ನು ಇಸ್ಕೊಂಡು ಡೀಲಿಂಗ್ ನಡೆಸ್ತಾ ಇದ್ದಾರೆ. ಪಾಸ್ಟರ್ಗಳನ್ನು ಬೀಳಿಸೋದಕ್ಕೆ, ಪಾಸ್ಟರ್ಗಳನ್ನು ಹೊಡಿಲಿಕ್ಕೆ, ಸಭೆಗಳನ್ನು ಬೀಳಿಸಲಿಕ್ಕೆ ಡೀಲಿಂಗ್ ಮಾಡ್ತಾ ಇದ್ದಾರೆ. ಹಲ್ಲೆಲೂಯ. ಅಂಥವ್ರ ಅಂತ್ಯ ಹೇಗಿರುತ್ತಂತಂದರೆ, ಆ ಮತ್ತಾಯನ ಸುವಾರ್ತೆ 27ನೇ ಅಧ್ಯಾಯ 25ನೇ ವಾಕ್ಯವನ್ನು ನಾವು ಓದೋದಾದರೆ, ಸಾರಿ 27:5ನೇ ವಾಕ್ಯ. ಆಗ ಅವನು ಆ ಹಣವನ್ನು ದೇವಾಲಯದೊಳಗೆ ಬಿಸಟ್ಟು ಬಿಟ್ಟು ಹೊರಟು ಹೋಗಿ ಹುರುಳು ಹಾಕಿಕೊಂಡು ಸತ್ತನು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಹಲ್ಲೆಲೂಯ. ಅವನೇನು ಮಾಡ್ತಾ ಇದ್ದಾನೆ? ಹುರುಳು ಹಾಕಿಕೊಂಡು ಸಾಯ್ತಾ ಇದ್ದಾನೆ. ಇನ್ನೂ ಡೀಟೇಲ್ ಆಗಿ ಅವನು ಹೇಗೆ ಸತ್ತನು ಎಂಬುದಾಗಿ ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 17ನೇ ವಾಕ್ಯವನ್ನು ನಾವು ಓದುವಾಗ, ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 17ನೇ ವಾಕ್ಯ, ಯೂದನು ನಮ್ಮ ಲೆಕ್ಕದಲ್ಲಿ ಸೇರಿ ಈ ಸೇವೆಯಲ್ಲಿ ಪಾಲು ಹೊಂದಿದವನಾಗಿದ್ದನು. ಈ ಮನುಷ್ಯನು ತನ್ನ ದ್ರೋಹದಿಂದ ಸಂಪಾದಿಸಿದ ಹಣಕ್ಕೆ ಒಂದು ಹೊಲವನ್ನು ಕೊಂಡುಕೊಂಡನು ಮತ್ತು ತಲೆ ಕೆಳಗಾಗಿ ಬಿದ್ದು ಅವನು ಹೊಟ್ಟೆ ಹೊಡೆದು ಕರಳುಗಳೆಲ್ಲ ಹೊರಗೆ ಸುರಿದವು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಬಾಡಿ ಪೀಸ್ ಆಯ್ತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅವನು ನೇಣು ಹಾಕಿಕೊಂಡಿದ್ದಂಥ ಆ ಮರದ ಕೊಂಬೆ ಬಿದ್ದು ಏನಾಗ್ತದೆ, ಬಂಡೆ ಮೇಲೆ, ಅಲ್ಲಿದ್ದಂಥ ಒಂದು ಬಂಡೆ ಮೇಲೆ ಬಿದ್ದು ತನ್ನ ದೇಹ, ಹೊಟ್ಟೆಯಲ್ಲಿದ್ದಂಥ ಕರಳೆಲ್ಲ ಹೊರಗಡೆ ಬಂತಂತೆ. ಅಷ್ಟು ಭಯಂಕರವಾಗಿ ಸತ್ತ ಅಂತೆ. ಹಲ್ಲೆಲೂಯ. ಸಭೆಯಲ್ಲಿ ಇದ್ದು, ಸಭೆಯೊಳಗೆ ಇದ್ದುಕೊಂಡು, ಹಲ್ಲೆಲೂಯ, ಸೇವಕರಿಗೇನೆ ಈ ಥರ ದ್ರೋಹ ಮಾಡುವವರ ಗತಿ ಹೀಗೆ ಇರುತ್ತಂತೆ. ಯೇಸು ಸ್ವಾಮಿ ಜೊತೆಗೆ ಇದ್ದುಕೊಂಡು, ಆಮೇನ್, ಆ 3.5 ವರ್ಷ ಜೊತೆಗೆ ಇದ್ದುಕೊಂಡು ಯೇಸು ಸ್ವಾಮಿಯೇ ಹಿಡುಕೊಟ್ಟ ಅಂತೆ. ಕೊನೆಗೆ ಅವನ ಜೀವಿತ ಹೇಗಾಯಿತು, ಅವನ ಅಂತ್ಯ ಹೇಗಿತ್ತು? ಭಯಂಕರ. ಹಲ್ಲೆಲೂಯ. ಹಣದಾಸೆ ನಮ್ಮನ್ನು ಕೇಡಿಗೆ ನಡೆಸ್ತದೆ. ಹಲ್ಲೆಲೂಯ. ಇನ್ನೊಂದು ಅಪೊಸ್ತಲರ ಕೃತ್ಯಗಳ 5ನೇ ಅಧ್ಯಾಯ 1ರಿಂದ 11ನೇ ವಾಕ್ಯದವರೆಗೂ ನಾವು ಓದೋದಾದರೆ, ಅಲ್ಲಿ ಒಂದು ಕುಟುಂಬ ಇದೆ, ಅನನ್ಯ ಸಫಿರಾಳ್ ಎಂಬುದಾಗಿ. ಎಷ್ಟು ಜನಕ್ಕೆ ಗೊತ್ತು ಈ ಸಂಗತಿ? ಹಲ್ಲೆಲೂಯ. ಆಸ್ತಿಯನ್ನು ಮಾರಿ ಬಂದಂಥ ಹಣವನ್ನು ಏನು ಮಾಡ್ತಾಯಿದ್ರು, ಎಲ್ಲ ಜನರು ಏನು ಮಾಡ್ತಾಯಿದ್ರು, ಈ ಅಪೊಸ್ತಲರ ಪಾದಗಳ ಬಳಿಯಲ್ಲಿ ತಂದು ಇಡ್ತಾ ಇದ್ರು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಹಲ್ಲೆಲೂಯ. ಇವರು ಕೂಡ ಆ ಘನತೆ, ಆ ಗೌರವ ನಮಗೂ ಬರಬೇಕೆಂಬುದಾಗಿ ಹೇಳಿ ಆ ಹೊಲವನ್ನು ಮಾರಿದವರಾಗಿ ಸ್ವಲ್ಪವನ್ನು ಬಚ್ಚಿಟ್ಟು ಸ್ವಲ್ಪವನ್ನು ಕೊಡ್ತಾ ಇದ್ದಾರೆ. ಅವಾಗ ಅಪೊಸ್ತಲನಾದ ಪೇತ್ರನ ಕೇಳ್ತಾ ಇದ್ದಾನೆ, ನೀವು ಮಾರಿದ್ದು ಇಷ್ಟಕ್ಕೋ? ಅವರು ಹೌದು ಹೌದು, ನಿಜ, ಇಷ್ಟೇ ಅಂತ ಒಡೆದು ಹೇಳ್ತಾ ಇದ್ರು. ಅದಕ್ಕೆ ಪೇತ್ರನ ಹೇಳ್ತಾ ಇದ್ದಾನೆ, ನೀನು ಮನೆಯಲ್ಲಿ ಬಚ್ಚಿಟ್ಟಿದ್ದು ನನಗೆ ಗೊತ್ತಿಲ್ಲ ಏನು ಎಂಬುದಾಗಿ ಕೇಳ್ತಾ ಇದ್ದಾನೆ. ಇಬ್ಬರು ಅವತ್ತು ಅಲ್ಲೇ ಸತ್ತು ಬಿದ್ದರು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಹಲ್ಲೆಲೂಯ. ಹಣದಾಸೆಯ ನಿಮಿತ್ತ ಅವರಿಗೆ ಬೇಕು, ನಮಗೆ ಬೇಕು ಎಂಬುದಾಗಿ ಎತ್ತಿಡೋದ್ರಿಂದ ಏನು ತಪ್ಪಿರಲಿಲ್ಲ ಅಲ್ಲಿ. ಹೌದು, ನಮಗೋಸ್ಕರ ಎತ್ತಿಟ್ಕೊಂಡಿದ್ದೀವಿ ಅಂತ ಹೇಳಿದರೆ ಅಲ್ಲಿ ಕ್ಷಮಿಸಿ ಬಿಡ್ತಿದ್ರು. ಆದರೆ ಅಲ್ಲಿ ಸುಳ್ಳು ಹೇಳಿದರು,
ದೇವ ಸೇವಕರು ಮುಂದೆ ಬಂದು ಯಾವತ್ತೂ ಸುಳ್ಳು ಹೇಳಬಾರ್ದು. ನಿಮ್ದೇನು ಪ್ರಾಬ್ಲಮ್ ಇದೆ, ನಿಮ್ದೇನು ಪ್ರಾಬ್ಲಮ್ ಆಗಿದೆ ಅನ್ನೋದನ್ನು ನಿಜ ಹೇಳಬೇಕು. ನಿಮ್ದೇನು ತಪ್ಪಿತ್ತನೋ ನಿಮ್ಮದು ಹೇಳಬೇಕು. ಇಲ್ಲಾಂದರೆ ಅಲ್ಲಿ ನಾವು ಮಾಡುವ ಪ್ರಾರ್ಥನೆಗೂ ಉತ್ತರ ಸಿಗಲ್ಲ, ನೀವು ಮಾಡೋ ಪ್ರಾರ್ಥನೆಗೂ ಉತ್ತರ ಸಿಗಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಇಲ್ಲ ನಮ್ಮ ಹತ್ರ ಪ್ರಾರ್ಥನೆ ಮಾಡಿಸ್ಕೊಳ್ಳಿಕ್ಕಿಲ್ಲ ಅಂದರೆ ನೀವೇ ಪ್ರಾರ್ಥನೆ ಮಾಡಿ ದೇವ್ರ ಹತ್ರ ನಿಜ ಒಪ್ಕೋಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಹಣದಾಸೆ, ಕುಟುಂಬವಾಗಿ ಹಣದಾಸೆ ಉಳ್ಳವರಾಗಿದ್ದರು. ಇಬ್ಬರೂ ಊತರು. ಅವ್ರು ಎತ್ತಿಟ್ಟಿದ್ದಂಥ ಹಣ ಏನಾಯಿತು? ಯಾರಿಗೂ ಇಲ್ಲ ಪಾಪ. ಅವರು ಅನುಭವಿಸಂಗಿಲ್ಲ, ಯಾರು ಅನುಭವಿಸ್ಲಾರ್ದಂಗೆ ಹೋಯ್ತು. ಹಲ್ಲೆಲೂಯ, ಹಲ್ಲೆಲೂಯ. ದೇವರಿಗಾಗಿ ಕೊಡಬೇಕಾಗಿರುವಂಥ ಹಣವನ್ನು ದೇವರಿಗೆ ಕೊಡಬೇಕೇ ವಿನಃ ಮೋಸ ಮಾಡಬಾರ್ದು. ಹಲ್ಲೆಲೂಯ. ನಿಮಗೆ 1000 ರೂಪಾಯಿ ಸಿಕ್ಕಿದೆ ಅಂದರೆ ಫಸ್ಟು 100 ರೂಪಾಯಿ ದೇವ್ರಿಗೆ ಕೊಡಬೇಕು, ಲಾಸ್ಟಿಗೆ 100 ರೂಪಾಯಿ ಕೊಡೋದಲ್ಲ. ಎಷ್ಟು ಜನಕ್ಕೆ ಅರ್ಥ ಆಯಿತು? ಫಸ್ಟಿಂಗ್ 1000 ರೂಪಾಯಿ ಇಸ್ಕೊಂಡಿದ್ದೀರಂದರೆ ಆ 100 ರೂಪಾಯಿ ಫಸ್ಟು ದೇವ್ರಿಗೆ ಕೊಡಬೇಕು. ಆಮೇಲೆ 90% ಇನ್ನೂ 900 ರೂಪಾಯಿನ ದೇವರೇ ಈ 900 ರೂಪಾಯಿ ಇಟ್ಟು ನನ್ನ ನಡೆಸು ಅನ್ನಂತ ದೇವ್ರ ಮೇಲೆ ಹತ್ಕೊಳ್ಬೇಕು. ಹಲ್ಲೆಲೂಯ. ನಾನು 900 ರೂಪಾಯಿನೂ ಖರ್ಚು ಮಾಡಿಬಿಟ್ಟು ಲಾಸ್ಟ್ ಸಂಡೇ ಬಂದು 100 ರೂಪಾಯಿ ದೇವರೇ ನಿನಗೆ ದಶಮ ಭಾಗ ಅಂದರೆ ಅದು ದಶಮ ಭಾಗ ಅಲ್ಲ, ಅದು ಟಿಪ್ಸ್. ಅದು ಏನದು ಟಿಪ್ಸ್? ಯಾವಾಗ ಕೊಡ್ತೀವಿ ಹೇಳ್ರಿ? ಊಟ ಆಗಿ ಎಲ್ಲ ಕೈ ತೊಳ್ಕೊಂಡ್ಮೇಲೆ ಬಿಲ್ಲೆಲ್ಲ ಪೇ ಮಾಡಾದ್ಮೇಲೆ ಟಿಪ್ಸ್ ಕೊಡ್ತೀವಿ ಅಲ್ಲ? ದೇವ್ರ ಹತ್ರ ಎಲ್ಲ ವಿಷಯಗಳನ್ನ, ಆಶೀರ್ವಾದಗಳನ್ನೆಲ್ಲ ಹೊಂದ್ಕೊಂಡು ಲಾಸ್ಟಿಗೆ ತಗೋ ದೇವ್ರೆ ತಗೋ ಅಂತ ಕೊಡೋದೇನು? ಟಿಪ್ಸ್ ಅಂತಾರೆ. ಅದಕ್ಕೆ ಫಸ್ಟು ನಮ್ಗೆ ಯಾವಾಗ ನಾವು ಸಂಬಳ ಕಾಣಿಕೆಗಳನ್ನು ನಾವು ಹೊಂದಿಕೊಳ್ತೇವೋ ಮೊದಲನೇದಾಗಿ ಫಸ್ಟ್ ದೇವರಿಗೇನೆ. ಹಲ್ಲೆಲೂಯ. ಆಮೇಲೆ ಇನ್ನು ಉಳಿದಿದ್ನೆಲ್ಲ ನಿಮ್ಮ ಖರ್ಚಿಗೆ ಇಟ್ಕೊಳ್ಳಿ. ಹಲ್ಲೆಲೂಯ, ಹಲ್ಲೆಲೂಯ. ಅದರಲ್ಲಿ ವಂಚನೆ ಮಾಡಬೇಡ್ರಿ, ಅದರಲ್ಲಿ ಮೋಸ ಮಾಡಬೇಡ್ರಿ. ಅದರಲ್ಲೇ ದೇವರು ಯಾವತ್ತೂ ಆಶೀರ್ವಾದಗಳನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ. ಎಷ್ಟು ಜನ ಈ ವರ್ಷದಲ್ಲಿ, ಈ 11 ತಿಂಗಳಲ್ಲಿ ನಾನು ಸರಿಯಾಗಿ ದಶಮ ಭಾಗ ಕೊಟ್ಟಿದ್ದೇನೆ ಅನ್ನೋರು? 11 ತಿಂಗಳು ನಾನು ಸರಿಯಾಗಿ ದಶಮ ಭಾಗ ಕೊಟ್ಟಿದ್ದೇನೆ. ಕೈ ಎತ್ತಿರ ನೋಡೋಣ. 11 ತಿಂಗಳು ನಾನು ಸರಿಯಾಗಿ ದಶಮ ಭಾಗ ಕೊಟ್ಟಿದ್ದೇನೆ. 3 ಜನ. ಯಾರು? ನಾನು. ಇಷ್ಟು ಜನರಲ್ಲಿ ಬರೀ ಇಷ್ಟೇ ಜನ ನಾವು ದಶಮ ಭಾಗಗಳನ್ನು ಕೊಡ್ತಾ ಇರೋದು, ನಂಬಿಕೆಯಿಂದ ಕೊಡ್ತಾ ಇರೋದು. ಹಲ್ಲೆಲೂಯ, ಹಲ್ಲೆಲೂಯ. ದೇವಿ ನಿಮ್ಮನ್ನು ಆಶೀರ್ವದಿಸಲಿ. ಮುಂದಿನ ವರ್ಷ ನಾವು ಆ್ಯನಿವರ್ಸರಿ ಕೇಳುವಾಗ ಎಲ್ಲರ ಕೈ ಎತ್ತಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ದೇವರಿಗೆ ಸ್ತೋತ್ರವಾಗಲಿ. ಮುಂದೆ ನಾವು ಹೋಗೋಣ. ಕೊನೆಯದಾಗಿ ನಾವು ನೋಡೋದಾದರೆ ಅಪೊಸ್ತಲರ ಕೃತ್ಯಗಳ 8ನೇ ಅಧ್ಯಾಯ. ಅಪೊಸ್ತಲರ ಕೃತ್ಯಗಳ 8ನೇ ಅಧ್ಯಾಯ 19ರಿಂದ 21ನೇ ವಾಕ್ಯದವರೆಗೂ ನಾವು ಓದೋದಾದರೆ, ನಾನು ಯಾರ ಮೇಲೆ ಕೈಗಳನ್ನು ಇಡುತ್ತೇನೋ ಅವರು ಪವಿತ್ರಾತ್ಮ ವರವನ್ನು ಹೊಂದುವಂತೆ ಈ ಅಧಿಕಾರವನ್ನು ನನಗೂ ಕೊಡಿರಿ ಅಂದನು. ಆದರೆ 18ನೇ ವಾಕ್ಯದಿಂದ ಓದೋಣ. ಅಪೊಸ್ತಲರು ಕೈಗಳನ್ನಿಡುವುದರ ಮೂಲಕವಾಗಿ ಪವಿತ್ರಾತ್ಮ ದಾನವಾಗುವುದನ್ನು ಸೀಮೋನನು ನೋಡಿ ಹಣವನ್ನು ತಂದು ಅವರ ಮುಂದಿಟ್ಟು, ನಾನು ಯಾರ ಮೇಲೆ ಕೈಗಳನ್ನಿಡುತ್ತೇನೋ ಅವರು ಪವಿತ್ರಾತ್ಮ ವರವನ್ನು ಹೊಂದುವಂತೆ ಈ ಅಧಿಕಾರವನ್ನು ನನಗೂ ಕೊಡಿರಿ ಅಂದನು. ಆದರೆ ಪೇತ್ರನು ಅವನಿಗೆ, ನಿನ್ನ ಬೆಳ್ಳಿಯು ನಿನ್ನ ಕೂಡ ಹಾಳಾಗಿ ಹೋಗಲಿ. ದೇವರ ವರವನ್ನು ಹಣಕ್ಕೆ ಕೊಂಡುಕೊಳ್ಳಬಹುದೆಂದು ಭಾವಿಸುತ್ತೀಯೋ? ಈ ಕಾರ್ಯದಲ್ಲಿ ನಿನಗೆ ಭಾಗವೂ ಇಲ್ಲ, ಪಾಲು ಇಲ್ಲ ಎಂಬುದಾಗಿ ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ. ಹಲ್ಲೆಲೂಯ. ದೇವರ ಹಣವನ್ನು ಕೊಟ್ಟು, ದುಡ್ಡನ್ನು ಕೊಟ್ಟು, ಆಮೇಲೆ ಪವಿತ್ರಾತ್ಮ ವರವನ್ನು ಹೊಂದಿಕೊಳ್ಬೇಕೆಂಬುದಾಗಿ ಸೀಮೋನನು ಆಸೆ ಪಟ್ಟನೆಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಹಲ್ಲೆಲೂಯ. ನಾವು ಹಣದ ಮೂಲಕವಾಗಿ ದೇವರ ರಾಜ್ಯವನ್ನು, ದೇವರ ರಾಜ್ಯದ ವಿಷಯಗಳನ್ನು ನಾವು ಹಣವನ್ನು ಕೊಟ್ಟು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯ. ನಮ್ಮ ಹೃದಯಗಳನ್ನು ನಾವು ಸರಿಪಡಿಸಿಕೊಂಡವರಾಗಿ, ದೇವರ ಮುಂದೆ ನಾವು ಪಶ್ಚಾತ್ತಾಪ ಪಟ್ಟವರಾಗಿ, ನಾವು ದೇವರ ಪವಿತ್ರಾತ್ಮನನ್ನು ನಾವು ಕೇಳುವಾಗ ಪವಿತ್ರಾತ್ಮನ ನಮಗೆ ಕೊಡುವನಾಗಿದ್ದಾನೆ. ನಾವು ಹಣವನ್ನು ಕೊಟ್ಟು, ಇಲ್ಲ ದುಡ್ಡನ್ನು ಕೊಟ್ಟು, ನಮ್ಮ ಆಸ್ತಿಗಳನ್ನು ಕೊಟ್ಟು ನಾವು ಪವಿತ್ರಾತ್ಮ ವರವನ್ನು ನಾವು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಪರಲೋಕ ರಾಜ್ಯವನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯ.
ನಾ ಹಣ ಕೊಟ್ಟಿದ ತಕ್ಷಣ ನಾನು ದುಡ್ಡು ಕೊಡುವುದರ ಮುಖಾಂತರ ನಾನು ಪಾಸ್ಟ್ರಿಗೆ ಇಷ್ಟೆಲ್ಲ ನಾನು ಕೊಟ್ಟಿದ್ದೀನಿ, ಸಭೆಗೆ ಇಷ್ಟೆಲ್ಲ ಕೊಟ್ಟಿದ್ದೀನಿ ಅಂದಿದ ತಕ್ಷಣ ನಾನು ಪರಲೋಕಕ್ಕೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ, ಆಮೇನ್. ನಾನು ದೇವರ ಮುಂದೆ ಸರಿಯಾಗಿದ್ದರೆ ಮಾತ್ರ, ನಾನು ದೇವರ ಮುಂದೆ ನಾನು ಸರಿಯಾಗಿ ನಡ್ಕೊಂಡಿದ್ರೆ ಮಾತ್ರ ನಾನು ಪರಲೋಕಕ್ಕೆ ಹೋಗ್ತೇನೆ ವಿನಃ ನಾನು ಕೊಡುವಂಥ ಹಣದ ಮೂಲಕವಾಗಿ ನಾನು ಪರಲೋಕಕ್ಕೆ ಹೋಗೋದಿಲ್ಲ. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಹಲ್ಲೆಲೂಯಾ. ಹಾಗಾದರೆ ನಮಗೆ ಹಣ ಬೇಡವಾ? ದುಡ್ಡು ಬೇಡವಾ? ನಮಗೆ ಬೇಕು. ದೇವರು ಬೇಕು. ಎರಡೂ ಬೇಕು, ಎರಡೂ ಬೇಕು. ಆವಾಗಲೇ ಹೇಳಿದೆ, ಎರಡನ್ನೂ ಕೂಡ ನೀವು ಸೇವಿಸೋಕ್ಕಾಗಲ್ಲ ಅಂತ. ಹಲ್ಲೆಲೂಯಾ. ಕೀರ್ತನೆಗಳು 128 2ನೇ ವಾಕ್ಯ. ಕೀರ್ತನೆಗಳು 128 2ನೆಯ ವಾಕ್ಯ. ನಿನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸುವಿ, ನೀನು ಧನ್ಯನು, ನಿನಗೆ ಶುಭವಿರುವುದು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಕಷ್ಟಪಟ್ಟು ಕೆಲಸ ಮಾಡುವುದನ್ನು ನೀನು ಅನುಭವಿಸೋನಾಗಿರುತ್ತಿ, ನೀನು ಧನ್ಯನು, ನಿನಗೆ ಶುಭವಿರ್ತದೆ. ನೀನು ಕಷ್ಟಪಟ್ಟು ದುಡಿಯುವುದನ್ನು ನೀನು ಅನುಭವಿಸುವಾಗ ಅದರಲ್ಲಿ ನಿನಗೆ ಶುಭ ಇರುತ್ತೆ, ನಿನಗೆ ಧನ್ಯತೆ ಕೂಡ ಇರುತ್ತೆ, ನಿನಗೆ ಘನತೆ ಇರುತ್ತೆ. ಹಲ್ಲೆಲೂಯಾ. ಹಣದಾಸೆಯಿಂದ ಆಮೇಲೆ ದೇವರನ್ನು ಹುಡುಕದೆ, ದೇವರನ್ನು ನಂಬದೆ, ದೇವರಿಗೂ ಮೋಸ ಮಾಡುತ್ತಾ, ಆಮೇಲೆ ಕುಟುಂಬಕ್ಕೂ ನೀನು ಮೋಸ ಮಾಡುತ್ತಾ ತಿರುಗುತ್ತಾ ಇದ್ರೆ ನಿನಗೆ ಶುಭ ಇರುವುದಿಲ್ಲ. ನೀನು ಪಡುವಂಥ ಕಷ್ಟ ಅದು ವ್ಯರ್ಥವಾಗ್ತದೆ. ಇವತ್ತು ನಾವು ಪಡುವಂಥ ಕಷ್ಟ ನಾವು ಅನುಭವಿಸ್ತಾ ಇದ್ದೇವಾ, ಇಲ್ಲ ಸಾಲಗಾರನಿಗೆ ಕೊಡುತ್ತಾ ಇದ್ದೇವಾ, ಇಲ್ಲ ಹಾಸ್ಪಿಟಲಿಗೆ ಕೊಡುತ್ತಾ ಇದ್ದೇವಾ, ಇಲ್ಲ ವ್ಯರ್ಥವಾದ ಖರ್ಚುಗಳಿಗೆ ನಾವು ಕೊಡುತ್ತಾ ಇದ್ದೇವಾ? ನಾವು ಅನುಭವಿಸೋದಕ್ಕಾಗಿ ನಾವು ದುಡಿತಾ ಇದ್ದೇವೆ, ನಮ್ಮ ಮಕ್ಕಳು ಅನುಭವಿಸೋದಕ್ಕಾಗಿ ನಾವು ದುಡಿತಾ ಇದ್ದೇವೆ. ಆ ದುಡಿಮೆ ನಮಗೆ ಶುಭವನ್ನು ತರಬೇಕೇ ವಿನಃ ಕಷ್ಟವನ್ನು ತರಬಾರ್ದು, ನಷ್ಟವನ್ನು ತರಬಾರ್ದು, ವೇದನೆಯನ್ನು ತರಬಾರ್ದು. ಹಲ್ಲೆಲೂಯಾ. ಕೆಲವೊಬ್ಬರು ಏನಂತಾರೆ, ಹಿಂಗೆ ಹಿಡ್ಕೊಂಡಿರ್ತಾರೆ, ಬಿಚ್ಚೋದಿಲ್ಲ ರೊಕ್ಕ. ಬಿಚ್ಚಂಗಿಲ್ಲ, ನಾನು ಒಳಗೆ ಹಂಗೆ ಇಟ್ಟಿರ್ತೀನಿ. ಹಲ್ಲೆಲೂಯಾ. ಮೊನ್ನೆ ಯಾವತ್ತು ನೋಡಿದೆ, ATM ಲಕ್ನೋವಲ್ಲೋ ರಾಜಸ್ಥಾನಲ್ಲಿ ಎಲ್ಲೋ ಗೊತ್ತಿಲ್ಲ, 18 ಲಕ್ಷ ATM ಅಲ್ಲಿ ಇಲಿ ತಿಂದುಬಿಟ್ಟಿದೆ ಅಂತ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ದೇವ್ರು ಅಂತ ಇಲಿಯನ್ನು ಕಳಿಸ್ಲಿ ಯೇಸುವಿನ ನಾಮದಲ್ಲಿ ಒಳಗಿಟ್ಟಿರೋರು, ಸೇರಿಸಿ 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 ಇಲಿ ತಿಂದುಬಿಡ್ತದೆ. ಹಲ್ಲೆಲೂಯಾ. ಒಳ್ಳೆ ಬಟ್ಟೆ ಹಾಕಲ್ಲ, ಒಳ್ಳೆ ಊಟ ಮಾಡಲ್ಲ, ಒಂದು ಕಡೆ ಆಮೇಲೆ ಕುಟುಂಬವಾಗಿ ಹೋಗಿ ಎಂಜಾಯ್ ಮಾಡಲ್ಲ. ಹಲ್ಲೆಲೂಯಾ. ಮಾಡ್ಬೇಕು, ಮತ್ತೆ ದೇವರು ಅದಕ್ಕೋಸ್ಕರನೇ ಕೊಟ್ಟಿದ್ದಾನಲ್ಲ. ಹಲ್ಲೆಲೂಯಾ. ದುಡಿಯೋದೇನಕ್ಕೋಸ್ಕರ? ನಾವು ಚೆನ್ನಾಗಿರೋದಕ್ಕಾಗಿ, ಆರೋಗ್ಯ ಉಳ್ಳವರಾಗಿ, ನಾವು ಆತನ ಮಕ್ಕಳಾಗಿದೆ ಎಂಬುದಾಗಿ ತೋರಿಸ್ಕೊಳ್ಳಿಕ್ಕೆ ಅಲ್ವಾ? ಹಲ್ಲೆಲೂಯಾ. ನೀನು ದುಡಿದ್ರೂ ನೀನು ಬಡವನಾಗಿಯೇ ಕಾಣ್ತೀಯ ಅಂತಂದರೆ ಅದರ ಲಾಭ ಏನು? ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಪ್ರಸಂಗಿಯ ಪುಸ್ತಕ 2ನೇ ಅಧ್ಯಾಯ, ಪ್ರಸಂಗಿಯ ಪುಸ್ತಕ 2ನೇ ಅಧ್ಯಾಯ 24ನೇ ವಾಕ್ಯ. ಮತ್ತು ವಿಶೇಷ ಕಾರ್ಯಗಳನ್ನು ನಡೆಸಿದೆನು, ಮನೆಗಳನ್ನು ಕಟ್ಟಿಕೊಂಡೆನು, ತೋಟಗಳನ್ನು ಉದ್ಯಾನವನಗಳನ್ನು ಮಾಡಿಸಿ ಅವುಗಳಲ್ಲಿ ಸಕಲ ವಿಧವಾದ ಫಲ ವೃಕ್ಷಗಳನ್ನು ನಟ್ಟಿಸಿಕೊಂಡೆನು. ಹಲ್ಲೆಲೂಯಾ. ಕಾಯುವುದಕ್ಕೂ ಅದರಲ್ಲಿ ಇಟ್ಟನೆಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಕೆಲಸ ಮಾಡುವುದಕ್ಕೆ ಅದರಲ್ಲಿ ಇಟ್ಟನೆಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಅದನ್ನು ಕಾಯುವುದಕ್ಕೆ ಇಟ್ಟನೆಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಹಲ್ಲೆಲೂಯಾ. ಅವನು ಕೆಲಸ ಮಾಡಿದನು, ಅವನದನ್ನು ಕಾದನು, ಅದರಿಂದ ಆ ಏದೆನ್ ತೋಟವನ್ನು ಅವನು ಅನುಭವಿಸುವಂತೆ ದೇವರು ಅವನಿಗೆ ಮಾಡಿದನು. ಹಲ್ಲೆಲೂಯಾ. ಹಲ್ಲೆಲೂಯಾ. 2 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 10-12ನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ. 2 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 10-12 ವಾಕ್ಯಗಳು. ಇದಲ್ಲದೆ ನಾವು ನಿಮ್ಮ ಸಂಗಡ ಇದ್ದಾಗ, ಅದರಿಂದ ಇವತ್ತಿಗಾಗಿ ನಾವು ದೇವರನ್ನು ನಾವು ಆತುಕೊಳ್ಳೋದಾದರೆ, ಇವತ್ತಿಗಾಗಿ ನಮಗೇನು ಬೇಕೋ ದೇವರು ಅದನ್ನು ನಮಗೆ ಕೊಡುವನಾಗಿರ್ತಾನೆ. ಹಲ್ಲೆಲೂಯಾ. ನಾಳೆ ವಿಷಯಗಳು ದೇವರು ನಾಳೆಗಾಗಿ ಬಿಟ್ಟಿದ್ದಾನೆ ವಿನಃ ನಾಳೆಗಾಗಿ ದೇವರಿಲ್ಲ, ಇವತ್ತಿಗಾಗಿ ದೇವರಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ.
ಹಲ್ಲೆಲೂಯ. ಅದರಿಂದ ನಾವೆಲ್ಲರೂ ಕೂಡ ಎದ್ದು ನಿಂತ್ಕೊಳ್ಳೋಣ, ನಮ್ಮನ್ನು ಒಪ್ಪಿಸಿಕೊಡೋಣ. ಮೊದಲನೇದಾಗಿ ದೇವರ ರಾಜ್ಯಕ್ಕಾಗಿಯೂ ಆತನ ನೀತಿಗಾಗಿಯೂ ಪ್ರಯಾಸ ಪಡೋಣ, ನಾವು ದುಡಿಯೋಣ, ನಮಗೆಲ್ಲವೂ ಕೂಡ ದೊರಕುವಂಥದ್ದಾಗಿದೆ ಎಂಬುದಾಗಿ ಯೇಸು ಸ್ವಾಮಿನೇ ನಮಗೆ ವಾಗ್ದಾನ ಮಾಡಿದ್ದಾನೆ. ಹಲ್ಲೆಲೂಯ. ಆದ್ದರಿಂದ ನಮ್ಮ ಕಣ್ಗಳನ್ನು ನಾವು ಮುಚ್ಚಿಕೊಳ್ಳೋಣ. ಹಣದಾಸೆಯಿಂದ ನಾವು ಹಾಳಾಗದಂತೆ, ಹಣದಾಸೆಯಿಂದ ದುಡಿಯದಂತೆ ಕಷ್ಟಪಟ್ಟು ನಾವು ದುಡಿಯೋಣ. ದೇವರಿಗಾಗಿ ನಾವು ಪ್ರಯಾಸ ಪಡೋಣ, ದೇವರಿಗಾಗಿ ನಾವು ದುಡಿಯೋಣ. ನಾವು ಮಾಡುವಂಥ ಕೆಲಸ ಅದು ದೇವರಿಗಾಗಿದೆ, ನಾವು ಪಡುವಂಥ ಪ್ರಯಾಸ ಅದು ದೇವರಿಗಾಗಿದೆ ವಿನಃ ಹಣಕ್ಕಾಗಿ ಅಲ್ಲ, ದುಡ್ಡಿಗಾಗಿ ಅಲ್ಲ. ನಮ್ಮನ್ನು ಒಪ್ಪಿಸಿಕೊಡೋಣ, ನಮ್ಮನ್ನು ಒಪ್ಪಿಸಿಕೊಡೋಣ. ಒಂದು ವೇಳೆ ನಮ್ಮಲ್ಲಿ ಸಾಲಗಳು ಅನೇಕವಿದ್ದಿರಬಹುದು, ಅನ್ಯಾಯವಾಗಿ ನಾವು ದುಡಿದಿದ್ದು, ಆಮೇಲೆ ನಮ್ಮ ಮಕ್ಕಳ ಜೀವಿತಗಳಲ್ಲಿ, ನಮ್ಮ ಜೀವಿತಗಳಲ್ಲಿ ನಾವು ಒಳ್ಳೆಯದೇನು ಕಾಣದೇ ಇದ್ದೇವೆ, ನಾವು ಅದನ್ನು ಒಪ್ಪಿಸಿಕೊಡೋಣ. ಅಂಥ ತಪ್ಪುಗಳನ್ನು ನಾವು ಅರಿಕೆ ಮಾಡೋಣ, ಅರಿಕೆ ಮಾಡಿರಿ. ಆಮೇಲೆ ಹಲ್ಲೆಲೂಯಾ. ಹಣದಾಸೆಯ ನಿಮಿತ್ತವಾಗಿ ನಾವು ಮಾಡಿರುವಂಥ ತಪ್ಪುಗಳನ್ನು ದೇವರ ಮುಂದೆ ಅರಿಕೆ ಮಾಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪರಿಶುದ್ಧಾತ್ಮ ದೇವರೇ, ನಿನಗೆ ಸ್ತೋತ್ರ. ಹಣದಾಸೆ ನಮ್ಮಿಂದ ನೀನು ತೆಗೆದಾಕು ಕರ್ತನೆ ಸ್ವಾಮಿ. ನಮ್ಮ ಕಣ್ಗಳು ನಿಮ್ಮನ್ನು ನೋಡಲಿ ಕರ್ತನೆ ಸ್ವಾಮಿ, ನಮ್ಮ ಕಣ್ಗಳು ನಿಮ್ಮನ್ನು ದೃಷ್ಟಿಸಿ ನೋಡಲಿ ಕರ್ತನೆ ಸ್ವಾಮಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹಲ್ಲೆಲೂಯ. ದಾಸನ ಕಣ್ಗಳ ಯಜಮಾನನ ಕೈಗಳನ್ನು ಎದುರು ನೋಡುವ ಪ್ರಕಾರ ಆಮೇಲೆ ಹಲ್ಲೆಲೂಯ. ದಾಸಿಯ ಕಣ್ಗಳು ಯಜಮಾನಿಯ ಕೈಗಳನ್ನು ಎದುರು ನೋಡುವ ಪ್ರಕಾರ ನಮ್ಮ ಕಣ್ಗಳು ಕರ್ತನೆ ಯೆಹೋವ ದೇವರೇ ನಿನ್ನನ್ನೇ ಎದುರು ನೋಡುತ್ತವೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನಾವು ಓದುತ್ತಾ ಇದ್ದೇವೆ. ನಿನ್ನನ್ನೇ ನೋಡುತ್ತೇವೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನಾವು ಓದುತ್ತಾ ಇದ್ದೇವೆ. ಆಮೇಲೆ ಹಲ್ಲೆಲೂಯ. ನಮ್ಮ ದೃಷ್ಟಿ, ಆಮೇಲೆ ನಮ್ಮ ಪ್ರಯಾಸ ಎಲ್ಲವೂ ಕೂಡ ದೇವರಿಗಾಗಿ ಇರಲಿ, ದೇವರ ಮಹಿಮೆಗಾಗಿ ಇರಲಿ. ಆಮೇಲೆ ಹಲ್ಲೆಲೂಯ. ಆತನ ನಮಗೆ ತಕ್ಕ ಕೂಲಿಯನ್ನು ಆತನ ನಮಗೆ ಕೊಡುವನಾಗಿರುತ್ತಾನೆ. ಆಮೇಲೆ ನಮ್ಮನ್ನು ಒಪ್ಪಿಸಿಕೊಡೋಣ, ನಮ್ಮನ್ನು ಸಮರ್ಪಿಸಿಕೊಡೋಣ. ಓ ಹಲ್ಲೆಲೂಯ. ಶಕರ ಬಕಲ ಬರಮನಂತರಬ ಓ ರೇ ಶಕರ ಬಲ ಕರಮನರೆದೆ ರೇ ಶತರಬ ಕರಬಲಬ. ಯೇಸುವೇ ನಿನಗೆ ಸ್ತೋತ್ರ, ಯೇಸುವೇ ನಿನಗೆ ಸ್ತೋತ್ರ, ಯೇಸುವೇ ನಿನಗೆ ಸ್ತೋತ್ರ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಏನ್ ಕಳೆದುಕೊಂಡರು ನಿನ್ನ ಕಳೆದುಕೊಳ್ಳಲಾರೆ, ಏನ್ ಕಳೆದುಕೊಂಡರು ನಿನ್ನ ಕಳೆದುಕೊಳ್ಳಲಾರೆ. ಸೇವೆಯ ಕೊಟ್ಟವನೇ ನಾನು ನಿನಗಾಗಿ ಜೀವಿಸುವೆ. ಏನ್ ಕಳೆದುಕೊಂಡರು ನಿನ್ನ ಕಳೆದುಕೊಳ್ಳಲಾರೆ, ಏನ್ ಕಳೆದುಕೊಂಡರು ನಿನ್ನ ಕಳೆದುಕೊಳ್ಳಲಾರೆ. ನನ್ನನ್ನು ಕರೆದವನೇ ನಾನು ನಿನಗಾಗಿ ಜೀವಿಸುವೆ. ಪ್ರೀತಿಯೇ ಪ್ರೀತಿಯೇ ನನ್ನ ಸೆಳೆದುಕೊಂಡ ಪ್ರೀತಿಯೇ, ಪ್ರೀತಿಯೇ ಪ್ರೀತಿಯೇ ನನ್ನ ಸೆಳೆದುಕೊಂಡ ಪ್ರೀತಿಯೇ, ಪ್ರೀತಿಯೇ ಪ್ರೀತಿಯೇ ನನ್ನ ಸೆಳೆದುಕೊಂಡ ಪ್ರೀತಿಯೇ. ಹಲ್ಲೆಲೂಯ. ನಾವೇನು ಕಳ್ಕೊಂಡ್ರು ಕೂಡ ಯೇಸುವನ್ನು ಮಾತ್ರ ನಾವು ಕಳ್ಕೊಳ್ಬಾರ್ದು. ಆಮೇಲೆ ನಮ್ಮಿಂದ ಆಸ್ತಿ ಹೋಗ್ಬೋದು, ನಮ್ಮಿಂದ ಹಣ ಹೋಗ್ಬೋದು, ಆದರೆ ಯೇಸುವನ್ನು ಕಳ್ಕೊಂಡ್ರೆ ನಾವು ಎಲ್ಲವನ್ನ ಕಳ್ಕೊಂಡ ಹಾಗೆ. ಹಲ್ಲೆಲೂಯ. ನಾವು ಯೇಸುವನ್ನು ಕಳ್ಕೊಳ್ಬಾರ್ದು. ಆಮೇಲೆ ಯೇಸು ನಮ್ಮ ಜೊತೆಯಲ್ಲಿ ಇರುವವರೆಗೂ ನಮಗೆ ಎಲ್ಲವೂ ಇದ್ದಂತೆ ರೀತಿಯಲ್ಲಿ, ಆಮೇಲೆ ಈ ಲೋಕದಲ್ಲಿ ಇರುವಂಥ ಎಲ್ಲ ವಿಷಯಗಳು ನಮಗೆ ಇದ್ದಂತೆ ರೀತಿಯಲ್ಲಿ. ಹಲ್ಲೆಲೂಯ. ಯೇಸು ನಮ್ಮಿಂದ ಹೋಗುವುದಾದರೆ ನಾವೆಲ್ಲವನ್ನ ಕಳ್ಕೊಂಡಂತೆ. ಹಲ್ಲೆಲೂಯ. ಎಲ್ಲವೂ ನಮ್ಮನ್ನು ಬಿಟ್ಟು ಹೋದಂತೆ. ಯೇಸುವೇ ನಿನ್ನ ಜೊತೆಯಲ್ಲಿರೆಂಬುದಾಗಿ ಕೇಳ್ರಿ.
ಯೇಸುವೆ ನೀ ನನ್ನ ಸಂಗಡ ಇರೆಂಬುದಾಗಿ ನೀವು ಕೇಳ್ರಿ. ಯೋಸೇಫನ ಸಂಗಡ ದೇವರಿದ್ದನು, ಆದ್ದರಿಂದ ಅವನನ್ನು ಉನ್ನತ ಸ್ಥಾನದಲ್ಲಿ ದೇವರಿಟ್ಟಿದ್ದಾರೆ ಎಂಬುದಾಗಿ ನಾವು ನೋಡುತ್ತೇವೆ. ದಾವೀದನ ಸಂಗಡ ಆಮೇಲೆ ದೇವರಿದ್ದರೆ ಎಂಬುದಾಗಿ ನಾವು ನೋಡುತ್ತೇವೆ. ಅವನನ್ನು ಉನ್ನತ ಸ್ಥಾನಕ್ಕೆ ಇಟ್ಟರೆ ಎಂಬುದಾಗಿ ನಾವು ನೋಡುತ್ತೇವೆ. ಈ ರೀತಿಯಾಗಿ ಅನೇಕ ಭಕ್ತರ ಜೀವಿತಗಳಲ್ಲಿ ಆಮೇಲೆ ದೇವರವರ ಸಂಗಡ ಇದ್ದರ ನಿಮಿತ್ತವಾಗಿ ಅವರು ಆಶೀರ್ವದಿಸಲ್ಪಟ್ಟವರು, ಅವರು ಅಭಿವೃದ್ಧಿ ಹೊಂದಿದ್ದರು, ಅವರು ಕೇಳದೇ ಇರುವಂಥ ಆಶೀರ್ವಾದಗಳು ಅವರಿಗೆ ದೊರಕಿತ್ತವೆ ಎಂಬುದಾಗಿ ನಾವು ನೋಡುತ್ತೇವೆ. ಇವತ್ತು ನನ್ನ ನಿಮ್ಮ ಜೀವಿತಗಳಲ್ಲಿ ಯೇಸುವೆ ನಮ್ಮ ಸಂಗಡ ಇರು, ಯೇಸುವೆ ನನ್ನ ಜೊತೆ ಇಲ್ಲಿರಿ ಎಂಬುದಾಗಿ ನೀವು ಕೇಳಿರಿ. ಯೇಸುವೆ ಯಾವುದೇ ಕಾರಣಕ್ಕಾಗಿ ಕೂಡ ನಾನು ನಿನ್ನನ್ನು ಕಳಕೊಳ್ಳಬಾರದು ಎಂಬುದಾಗಿ ನೀವು ಕೇಳಿರಿ. ಅಲ್ಪವಾಗಿರುವಂಥ ಈ ಹಣದಾಸೆಗಾಗಿ ನಿನ್ನನ್ನು ನಾನು ಅಲ್ಲಗಳೆಯಬಾರ್ದು, ನಿನ್ನನ್ನು ನಾನು ಬಿಟ್ಟು ಹೋಗಬಾರ್ದು ಎಂಬುದಾಗಿ ನೀವು ಕೇಳಿರಿ. ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ಕರ್ತನೆ ಸ್ವಾಮಿ, ಎಂದಿಗೂ ಕೂಡ ಕರ್ತನೆ ಅಪ್ಪ ನೀನೇ ನಮಗೆ ಯಜಮಾನನಾಗಿರಬೇಕು, ನೀನೇ ನಮಗೆ ಯಜಮಾನನಾಗಿರಬೇಕು ಕರ್ತನೆ. ಈ ಲೋಕದಲ್ಲಿರುವಂಥ ಈ ಹಣದ ಆಸೆಗಳು ನಮಗೆ ಯಜಮಾನನಾಗಿರಬಾರ್ದು ಕರ್ತನೆ ಸ್ವಾಮಿ. ಯೇಸುವಿನ ನಾಮದಲ್ಲಿ ಕರ್ತನೆ ನಾವು ಕಷ್ಟಪಡುವುದನ್ನು ನಾವು ಅನುಭವಿಸುವರಾಗಿರಬೇಕು. ಅದರಲ್ಲಿ ಶುಭವಿರುತ್ತದೆ ಕರ್ತನೆ ಸ್ವಾಮಿ. ಆ ಶುಭಗಳನ್ನು ನಮಗೆ ಕೊಡು, ಆ ಧನ್ಯತೆಯನ್ನು ನಮಗೆ ಕೊಡು ಕರ್ತನೆ ಸ್ವಾಮಿ. ನಿನಗೆ ಸ್ತೋತ್ರ ಸ್ವಾಮಿ. ಆಶೀರ್ವದಿಸು, ನಡೆಸು ಕರ್ತನೆ, ನಿನಗೆ ಸ್ತೋತ್ರ. ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವದಿಸಯ್ಯ, ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವದಿಸು ಕರ್ತನೆ. ಅನಾರೋಗ್ಯದಲ್ಲಿರುವಂಥ ನಿನ್ನ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದಾನೆ, ಯೇಸು ಕ್ರಿಸ್ತನ ನಾಮದಲ್ಲಿ ಆಜ್ಞಾಪಿಸ್ತಾ ಇದ್ದಾನೆ. ಈಗಲೇ ಆ ರೋಗ ಆ ದೇಹವನ್ನು ಬಿಟ್ಟೋಗಿ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಬಾಸುಂಡೆಗಳು ಈಗಲೇ ನಿಮ್ಮನ್ನು ಗುಣಪಡಿಸ್ತಾ ಇದ್ದಾವೆ ಯೇಸುವಿನ ನಾಮದಲ್ಲಿ. ಯೇಸು ಕ್ರಿಸ್ತನ ಬಾಸುಂಡೆಗಳು ಈಗಲೇ ನಿಮ್ಮನ್ನು ಗುಣಪಡಿಸ್ತಾ ಇದೆ. ಹಲ್ಲೆಲೂಯಾ. ಎಲ್ಲ ಸೈತಾನನ ಹೋರಾಟಗಳು, ಎಲ್ಲ ಅಂಧಕಾರದ ಶಕ್ತಿಗಳ ಹೋರಾಟಗಳು, ಮಾಟ ಮಂತ್ರದ ಹೋರಾಟಗಳು, ಮನೆಯಲ್ಲಿ ಸಮಾಧಾನವಿಲ್ಲದೆ ಇರುವಂಥದ್ದು ಯೇಸುವಿನ ನಾಮದಲ್ಲಿ ಆ ಸೈತಾನನ ಕ್ರಿಯೆಗಳಿಗೆ ಆಜ್ಞಾಪಿಸ್ತಾ ಇದ್ದಾನೆ. ಈಗಲೇ ಬಿಟ್ಟೋಗಿ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ಎಷ್ಟೇ ದುಡಿದರು, ಎಷ್ಟೇ ಕಷ್ಟಪಟ್ಟರು ಕೂಡ ಮನೆಯಲ್ಲಿ ಸಮೃದ್ಧಿ ಇಲ್ಲ, ಮನೆಯಲ್ಲಿ ಆ ಸಮಾಧಾನ ಇಲ್ಲ. ಯೇಸುವಿನ ನಾಮದಲ್ಲಿ ಆ ದರಿದ್ರತನ, ಬಡತನ ಯೇಸು ಕ್ರಿಸ್ತನ ನಾಮದಲ್ಲಿ ತೆಗೆದಾಕಿ ಪ್ರಾರ್ಥಿಸ್ತಾ ಇದ್ದಾನೆ. ಯೇಸುವಿನ ನಾಮದಲ್ಲಿ ನಿನ್ನ ಪರಲೋಕದ ಕರ್ತನ ಐಶ್ವರ್ಯ ನಿನ್ನ ಮಕ್ಕಳ ಮನೆಗಳನ್ನು, ನಿಮ್ಮ ಮಕ್ಕಳ ಜೀವಿತಗಳನ್ನು ತುಂಬಿಕೊಳ್ಳಲಿ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ಆಶೀರ್ವದಿಸು, ನಡೆಸು ಕರ್ತನೆ. ಮುಂದಿನ ವಾರವೆಲ್ಲ ಕರ್ತನೆ ನಿನಗೆ ಒಪ್ಪಿಸಿ ಕೊಡುತ್ತಾ ಇದ್ದಾವೆ. ನಾವು ಪಡುವಂಥ ಪ್ರಯಾಸದಲ್ಲಿ ಆಶೀರ್ವಾದಗಳನ್ನು ಕಾಣುವುದಕ್ಕೆ ಸಹಾಯ ಮಾಡು. ನಾವು ತೆಗೆದುಕೊಳ್ಳುವಂಥ ತೀರ್ಮಾನಗಳಲ್ಲಿ ನಮ್ಮ ಜೊತೆಗಾರನಾಗಿರು. ಎಲ್ಲ ಮಹಿಮೆ, ಎಲ್ಲ ಘನತೆ ನಿನಗೆ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೆನ್.